व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरवृतविशदैरंशभिप्लावयन् मामाविर्भूयादरङ्गमहिमा मानसे वागधीशः नमस्ते प्राणेश प्रणतविभवायावनिमगा नमः स्वामिन् रामप्रियतम नमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभवाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಗೆ ಬರುವ 10ನೆಯ ಪ್ರವಚನ. ಕಾಡಿಗೆ ತಪಸ್ಸಿಗೆ ಅನುಮತಿ ಪಡೆದಿರತಕ್ಕ ಧೃತರಾಷ್ಟ್ರ ಧರ್ಮರಾಜನಿಗೆ ರಾಜನೀತಿಗಳನ್ನು ಅನೇಕ ಆಯಾಮಗಳಿಂದ ತಿಳಿಸ್ತಾ ಇದ್ದಾನೆ. ಜೊತೆಗಿರುವವರು ಬೇಕಾದಷ್ಟು ಸಂಖ್ಯೆಯಲ್ಲಿ ಹೇಳಿದಾಗೆ ಕೇಳುವಂತೆ ಇರಬೇಕು ಅನ್ನೋ ಒಂದು ರಹಸ್ಯವನ್ನು ಹೇಳುತ್ತಾನೆ. ಅಥ ಅಮಾತ್ಯಾಹ ಜನಪದಾಹ ದುರ್ಗಾಣಿ ವಿವಿಧಾನಿ ಚ ಬಲಾನಿ ಚ ಕುರು ಶ್ರೇಷ್ಠ ಭವತ್ಯೇಷಾಂ ಯಥೇಚ್ಛಕಂ. ನಮ್ಮ ಇಷ್ಟದಂತೆ ನಮ್ಮ ಸೇನೆ ಬರಬೇಕು. ಹಾಗೆಯೇ ಊರಿನವರು ನಮ್ಮ ಕೋಟೆ ಕೊತ್ತಲದಲ್ಲಿ ಕಾಯುವವರಾಗಲಿ ಕೋಟೆಗಳಾಗಲಿ ಅಥವಾ ನಮ್ಮ ಜೊತೆಯಲ್ಲಿರುವವರು ಕೆಲಸ ಮಾಡುವವರು, ಕೆಲಸ ಅಂದ್ರೆ ಎತ್ತರದ ಕೆಲಸ, ರಾಜಕೀಯ ಕೆಲಸ ನಡೆಸುವವರು, ಮಂತ್ರಿಗಳಂತವರು ಒಂದು ಲೆಕ್ಕಾಚಾರದಲ್ಲಿ, ಅಮಾತ್ಯರು ಅಂತ ಅದಕ್ಕೆ ಕರೆಯುವುದು. ಇವರೆಲ್ಲ ಬೇಕಾದಾಗಿರಬೇಕು. ಇವತ್ತು 4 ಜನ ಬರುವುದಿಲ್ಲ ಅಂತ ಆಗಿಬಿಟ್ರೆ ಇನ್ನೇನು ಮಾಡುವುದು ಅಂತ ಯೋಚನೆ ಮಾಡಿ ಏನೋ ಮಾಡದವನಿಗೆ ಹೇಳಿಕೊಡುವುದಲ್ಲ. ನಮ್ಮ ಹತ್ರ ತುಂಬಾ ಇರಬೇಕು ಜನ, ಮತ್ತೆ ನಮಗೆ ಬೇಕಾದಾಗಿ ಅವರು ಉಪಯೋಗಕ್ಕೆ ಬರುವಾಗಲೂ ಇರಬೇಕು. ಇವರೆಲ್ಲ ಊರಿನವರು ನಮಗೆ ಬೇಕಾದಾಗಿ ಬೇಕಾದಷ್ಟು ಸಂಖ್ಯೆಯಲ್ಲಿ ಬರಬೇಕು, ಬರಲಿಕ್ಕೆ ಹೇಳಿದಾಗ. ಇದರಂತೆ ಎಲ್ಲ ರೀತಿಯೂ ಸಹ ನಾವು ಹೇಳಿದಂತೆ ಅದು ಇದ್ದರೆ ನಮಗೆ ಹೇಗಿದೆ ಅಂತ ಹೇಳಿಕೊಡಬೇಕಾಗಿಲ್ಲ. ಮತ್ತೆ ವಿಷಯ ಇಷ್ಟ, ಅದ್ಯಾಕೆ ನಾವು ಹೇಳಿದಂತೆ ಆಗಬೇಕು ಕೇಳಿದರೆ, ರಾಜನಿಗೆ ತಿಳಿದಂತೆ ಇದ್ದರೆ ನಡೆಸುವವರು ಯಾರು, ಸಲಹೆ ಯಾರು, ಸೂಚನೆಗಳು ಆಗುವಂತ ವ್ಯವಸ್ಥೆ. ಆದ್ರೆ ನಾನು ಹೇಳಿದಂತೆ ಆಗಿದ್ದರೆ, ರಾಜ ಹೇಳಿದಂತೆ ಇದ್ದರೆ ರಾಜನಿಗೆ ಏನಿದೆ ಅಂತ ಕೇಳಬೇಕಾಗಿಲ್ಲ, ಮತ್ತೆ ತಲೆ ಹಿಡ್ಕೊಡ್ಬೇಕಾಗಿಲ್ಲ. ಅದು ನಾನು ಹೇಳಿದಾಗಿರುವುದು ಅಂತ ಅವನಲ್ಲಿ ಕನ್ಫ್ಯೂಸ್ ಇರುವುದಿಲ್ಲ. ಇದು ಮಾಡಿ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಹೊರಗೊಂದು ಮನೆ ಕಟ್ಟಿ ಹೇಗಿರ್ಬೇಕು ಕೇಳಿದ್ರೆ ಅದು ಇಂಜಿನಿಯರ್ ಹತ್ರ ಕೇಳಿ ಮಾಡಿಸಿಬಿಡಿ, ಬೊಕ್ಕಸದಿಂದ ದುಡ್ಡು ಹೋಗ್ಲಿ. ಈಗೇನಾಯ್ತು ಅಂದ್ರೆ ಅದು ಮನೆ ಹೇಗಿದೆ ಎನ್ನುವುದು ಔಟ್ ಹೌಸ್ ರಾಜನಿಗೆ ಗೊತ್ತಿಲ್ಲ. ಎಷ್ಟು ದೊಡ್ಡದಿದೆ, ಎಷ್ಟು ಸಣ್ಣದಿದೆ, ಯಾರಿಗೂ ವಹಿಸಿಕೊಟ್ಟಿದ್ದಾನೆ. ಇದು ಇವನು ಹೇಳಿದಾಗಿದ್ರೆ ನೋಡಿ, ಇಂಥ ಕಡೆಯಲ್ಲಿ ಮೆಟ್ಟಲ್ಲಿ ಇರಬೇಕು, ಇಂಥ ಕಡೆಯಲ್ಲಿ ಹೊರಗೆ ಬರ್ಲಿಕ್ಕೆ ಬಾಗಿಲು ಬರಬೇಕು, ಇಂಥ ಕಡೆ ಕೋಣೆಗಳು ಹೀಗಿರ್ಬೇಕಂದಾಗ ರಾಜನಿಗೆ ಆ ಮನೆ ಎಲ್ಲಿಂದ ಕಣಮುಚ್ಚಿಕೊಂಡು ಓಡಾಡಿದ್ರು ಗೊತ್ತಾಗ್ತದೆ. ಆದ್ರಿಂದ ಹೇಳ್ತಾನೆ ಧೃತರಾಷ್ಟ್ರ, ಹೇಳ್ತಾನೆ ನಮ್ಮ ಇಷ್ಟದಂತೆ ಮತ್ತೆ ನಮಗೆ ಬೇಕಾದ ಹಾಗೆ. ಈ ಸುತ್ತಮುತ್ತಲಿನವರು ರಾಜರಲ್ಲಿ ಸುಮಾರಾಗಿ ಒಂದು 17 ನಾವು ವಿಧಗಳನ್ನು, ಗುಣಲಕ್ಷಣಗಳನ್ನು ನೋಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾನೆ. ಇದೊಂದು ರಹಸ್ಯ ಮಾತು ಇದ್ದ ಹಾಗೆ. 12 ಕೌಂತೆಯ ರಾಜಾನಃ ವಿವಿಧಾತ್ಮಕ ಅಂತ. ರಾಜರು ಎಲ್ಲ ಬಗೆಯಲ್ಲಿ ಒಂದೇ ರೀತಿ ಇರುವುದಿಲ್ಲ. ಒಂದು 5 ವಿಷಯ ಮತ್ತೊಂದು 12 ವಿಷಯ ಅವನಿಗೆ ಗುಣಲಕ್ಷಣಗಳು ಉಂಟು ಅಂತ ಹೇಳ್ತಾನೆ. ಇವೆಲ್ಲ ಬೇಕಾಗಿತ್ತು ಅವನಿಗೆ. ರಾಜನಿಗೆ ಬೇಕಾಗಿರತಕ್ಕಂಥ ಧರ್ಮಗಳಿವೆ, ರಾಜ ಲಕ್ಷಣಗಳು, ರಾಜಧರ್ಮಗಳು. ಏನದು ಕೇಳಿದ್ರೆ 5 ಏನು ಕೇಳಿದ್ರೆ ಅದು ಸಹಾಯ, ಸಾಧನೋಪಯ, ವಿಭಾಗ, ದೇಶಕಾಲಯೋ, ವಿಪತ್ತೇಶ್ಚ ಪ್ರತೀಕಾರ, ಸಿದ್ಧಿಶ್ಚ, ಸಿದ್ಧಿ ಪಂಚಾಂಗ ಮಿಥ್ಯ. ಇದು 5 ರಾಜನಲ್ಲಿ ಇರಬೇಕಾದ ಕೆಲವು ಧರ್ಮಗಳು. ಈ 5 ಯಾವುದು ಕೇಳಿದ್ರೆ, ಒಂದನೇದ್ದು ಸಹಾಯ. ಅವನ ಜನರು, ಅವನಿಗೆ ಸಹಾಯ ಮಾಡುವವರು, ಫ್ರೆಂಡ್ಸ್, ಕೆಲಸಗಾರರು ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿರಬೇಕು, ಎಲ್ಲ ಬೇಕು ಅವನಿಗೆ. ಸಾಧನೋಪಾಯ, ಅದನ್ನು ಕೆಲಸ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ತಂತ್ರಗಾರಿಕೆಗಳು ಅವನ ಹತ್ರ ಇರಬೇಕು. ಯಾವುದೇ ವಸ್ತುಗಳಾಗಲಿ ವ್ಯವಸ್ಥೆಗಳಾಗಲಿ. ಇನ್ನೊಂದು ಕಡೆಯಿಂದ ಮಗದೊಬ್ಬನಿಂದ ಅಂತ ತರ್ಲಿಕ್ಕೆ ಕೇಳಿದ್ರೆ ಇಲ್ಲೇನಾಗುತ್ತೆ ಅಂದ್ರೆ ನೋಡಿ,
ನಮ್ಮ ಮನೆ ತೋಟ ಕೆಲಸ, ವಿಷಯ ಸತ್ಯ. ಕೆಲಸದವರು ನಾವು ಹೇಳಿ ಬಂದಿದ್ದಾರೆ, ದುಡ್ಡು ಕೊಡ್ತೇವೆ. ಈಗ ಮಾಡುವ ಸಲಕರಣೆಗಳ ಕಥೆ ಏನು ಅಂತ ಪ್ರಶ್ನೆ. ಈಗ ಸಲಕರಣೆ ಕೆಲಸ ಮಾಡುವವನೇ ತರಲಿಕ್ಕೆ ಆಗ್ತದ? ತರ್ತಾನ? ಇಲ್ಲ, ನಾವು ಕೊಡ್ಬೇಕು ಅವನಿಗೆ. ನಾವು ಸಲಕರಣೆಗಳನ್ನು ಕೊಟ್ರೆ ಅದನ್ನು ನೋಡಿಕೊಳ್ಬೇಕು ನಾವೇ. ಅದು ನಮ್ಮ ಸಲಕರಣೆಗಳಾದ್ರಿಂದ ಅವನು ಬೇಕಾಬಿಟ್ಟು ಉಪಯೋಗಿಸ್ತಾನೆ ಅದನ್ನು. ಸರಿ, ಅವನ ಸಲಕರಣೆ ತರಲಿಕ್ಕೆ ಹೇಳೋ. ನಾವೊಂದ್ಸತಿ ನೋಡಿದ್ದೇವೆ. ಹೆಚ್ಚಾಗಿ ನೋಡುವುದೇನು, ಈ ತೋಟದ ಕೆಲಸದಲ್ಲಿ ಆದ್ರೆ ಸಲಕರಣೆ ಹಾರೆ ಪಿಕ್ಕ ಸಿಗುದಿಲ್ಲ, ಎಲ್ಲ ನಮ್ದು ಅಂತ. ಆದ್ರೆ ಮರದ ಕೆಲಸದಲ್ಲಿ ಆದ್ರೆ ಎಂತ ಮಾಡ್ತೀರಿ? ನಿಮ್ಮ ಹತ್ರ ಎಲ್ಲ ಉಂಟಾ? ಗರಗಸ ಆಗ್ಲಿ ಅಥವಾ ಕಿಸಿಲೆ ಹಾಕುವ ಮಣ್ಣೆ ಆಗ್ಲಿ ಎಲ್ಲ ಉಂಟಾ? ಇಲ್ಲ, ಅದೆಲ್ಲ ಅವರೇ ತರೋದಲ್ವ, ಮರದ ಕೆಲಸದವರೇ ತರೋದಲ್ವ. ಹಾಗಾಗಿ ಇಲ್ಲಿ ನೀವು ಕೇಳಲಿಕ್ಕೆ ಇಲ್ಲ, ಮೆಟೀರಿಯಲ್ ನಾವು ಕೊಡ್ಬೇಕಾ, ಉಂಟಾ ಇಲ್ವಾ ಅಂತ ಕೇಳಲಿಕ್ಕಿಲ್ಲ, ತರ್ತಾರೆ. ಹಾಗೆ ಮರದ ಕೆಲಸಕ್ಕೆ ನಾವು ಹಚ್ಚಿದ್ದವರ. ಸಾಮಾನ್ಯವಾಗಿ ಕೆಲವೊಮ್ಮೆ ದಿನ ಮಜೂರಿ ಇರುತ್ತದೆ, ಕೆಲವೊಮ್ಮೆ ಕಾಂಟ್ರಾಕ್ಟ್ ಇರ್ತದೆ, ಅದು ಅವರಿಗೆ ಬೇಸಿಸ್ ಮೇಲೆ ಇರ್ತದೆ. ಅವರೇ ಕೆಲವೊಮ್ಮೆ ಒಪ್ಪಿಕೊಳ್ತಾರೆ, ಬಿಡುತ್ತಾರೆ. ಹಾಗೆ ಅವರ ಹತ್ರ ಹೇಳಿಬಿಟ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತುಂಟಾ? ದಿನ ಮಜೂರಿ ಅಲ್ವಾ, ಹಾಗಾಗಿ ಕೆಲಸ ಶುರು ಮಾಡ್ತಾರೆ. ಕೆಲಸ ಶುರು ಮಾಡಿದ ಒಂದು 10-20 ನಿಮಿಷದಲ್ಲಿ ಅವರು ತಮ್ಮ ಸಾಧನೋಪಾಯಗಳನ್ನು, ಸಲಕರಣೆಗಳನ್ನು ಸರಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಮರವನ್ನು ಕೆತ್ತುವ ಉಳಿ ಸ್ವಲ್ಪ ಬಡ್ಡಾಗಿದೆ ಹೇಳಿ ಅದನ್ನು ಹರಿತಗೊಳಿಸಬೇಕು ಅಂತ ಮತ್ತೆ ಬೆಣಚು ಕಲ್ಲನ್ನು ಪುಡಿ ಮಾಡಲಿಕ್ಕೆ ಕೂತ್ಕೊಳ್ತಾರೆ. ಬೆಣಚುಗಳು ನೈಸ್ ಪುಡಿ ಆಗುವವರೆ ಕಾಯ್ತದೆ ಅವರ ಕೈಯಲ್ಲಿ. ಆನಂತರದ ಮೇಲೆ ಅವರು ಹರಿತ ಮಾಡಿಕೊಳ್ಳಲಿಕ್ಕೆ ಉಂಟು, ಅದನ್ನು ಕೂಟ್ಲಿಕ್ಕೆ ಉಂಟು. ಅದಕ್ಕೆ ಒಂದು ಜಾಗ ಬೇಕು, ಮತ್ತೆ ಆ ಜಾಗದಲ್ಲೇ ಕೂಡ್ತಾರೆ. ಅದು ನಿಂತು ಕೂತ್ಕೊಂಡು ಆಗುದಿಲ್ಲ, ಅದು ದೊಡ್ಡ ಎತ್ತರ ಆಗ್ಲಿ ಅವರ ಚೆಸ್ಟ್ ಲೆವೆಲ್ಗೆ ಬರುವ ಹಾಗೆ ಮಾಡ್ತಾರೆ. ಅಂತ ಸಿಚುವೇಶನ್ ಆಗದಿದ್ರು 4 ಕಲ್ಲು ಏರಿಸಿ ಸರಿ ಮಾಡ್ತಾರೆ. ಅದು ಕಿಸಿಲೆ ಹಾಕುವ ಮಣ್ಣೆ ಅದು ಸರಿ ಮಾಡ್ತಾರೆ, ತೆಗೆದು ಅದಕ್ಕೆ ಕುಟ್ಟಿ ಹಾಕಿ ಅದು ಜಾರಿ ಹೋಗ್ತದೆ. ಹೀಗೆ ಅವರ ಸಾಧನೆಗಳನ್ನು ಸರಿ ಮಾಡಲಿಕ್ಕೆ 1-1.5 ಗಂಟೆ ತೆಗಿತಾರೆ ಕೆಲವೊಮ್ಮೆ, ಟೋಟಲ್ ಇಡೀ ದಿನದಲ್ಲಿ. ಲಾಭ ಅಲ್ವಾ ಅದು ಅವರಿಗೆ? ಇದನ್ನೇ ಹೇಳ್ತಾನೆ ಇಲ್ಲಿ ಧೃತರಾಷ್ಟ್ರ. ಸಾಧನ ಸಲಕರಣೆಗಳೆಲ್ಲ ನಮ್ಮ ಕೈಯಲ್ಲಿ ಇರಬೇಕು, ಉಪಾಯ ತಂತ್ರಗಾರಿಕೆಗಳೆಲ್ಲ. ನಾವು ಅದನ್ನು ಜೋಪಾನವಾಗಿ ನೋಡ್ತಾ ಇರಬೇಕು. ಮತ್ತೆ ಅವನಿಗೆ ಕೊಡುವಾಗ ಹೇಳ್ಬೇಕು, ಇದು ಇಡೀ ಇದೆ, ಸರಿಯಾಗಿದೆ, ಇದಕ್ಕೆ ಇಷ್ಟಿದೆ ಮೌಲ್ಯ, ಇದು ಒಂದೊಮ್ಮೆ ನಿನ್ನ ಕೈಯಿಂದ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದರ ಮೌಲ್ಯವನ್ನು ನೀನು ಕೊಡಬೇಕು, ಇಲ್ಲಾಂದ್ರೆ ನಿನಗೆ ಸಂಬಳದಲ್ಲಿ ಇಷ್ಟು ಮುರಿತ. ಆಗ ಅವನು ಚೆನ್ನಾಗಿ ಮೆಲ್ಲ ನೋಡಿಕೊಳ್ತಾನೆ. ತನ್ನ ಸಲಕರಣೆ ತರುವಾಗ ಅದಕ್ಕೆ ಲೆಕ್ಕಾಚಾರ ಆಗ್ತಾನೆ. ಇದನ್ನೆಲ್ಲ ಧೃತರಾಷ್ಟ್ರ ನೆನಪಿಸ್ತಾನೆ. ರಾಜರಲ್ಲಿ ಇರಬೇಕಾದ ವ್ಯವಸ್ಥೆಗಳು, ಅವರು ಸಾಧನ ಸಲಕರಣೆಗಳನ್ನು ಸಪ್ಲೈ ಮಾಡುವಂತಿರಬೇಕು, ಕೊಡುವಂತಿರಬೇಕು. ಅದು ಹೇಗಿರ್ತದೆ ಎಂದು ಅವರೇ ನೋಡಿಕೊಂಡಿರ್ತಾರೆ. ನಮಗೆ ಬೇಕಾದ ಹಾಗೆ ನಾವು ಕೊಡಬೇಕು ಹೊರತು ಕೆಲಸದವರಿಗೆ ಬೇಕಾದಾಗ ಕೊಟ್ರೆ ಬೇಡದಿದ್ದ ಕೆಲಸ ಆಗುತ್ತೆ. ಇನ್ನೊಂದು ವಿಭಾಗ ದೇಶ ಕಾಲಯೋ ಅಂತ, ದೇಶ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳ ವಿಭಾಗ ವ್ಯವಸ್ಥೆ. ಇಷ್ಟೊತ್ತಿನಲ್ಲಿ ಇದಾಗಬೇಕು, ಇಂಥ ಕಡೆಯಲ್ಲಿ ಹೀಗಾಗಬೇಕು, ಇದೆಲ್ಲ ಚೆನ್ನಾಗಿ ತಿಳ್ಕೊಳ್ಬೇಕು, ಅವನು ತಿಳಿದಿರಬೇಕು. ಅವನು ಎಷ್ಟು ಹೊತ್ತಿನಲ್ಲಿ ಏನಾಗತ್ತೆ, ಯಾವ ದೇಶದಲ್ಲಿ ಹೇಗೆ ಇರುತ್ತೆ ಅಂತ. ಇದ್ರ ಒಟ್ಟಿ ವಿಪತ್ತೇಚ್ಛ ಪ್ರತೀಕಾರ, ತೊಂದರೆ ಬಂದಾಗ ಅದಕ್ಕೆ ತೆಗೆಯುವ ಉಪಾಯ ಗೊತ್ತಿರಬೇಕು. ಸ್ವಲ್ಪ ಸಣ್ಣದರಲ್ಲೇ ತೆಗೆಯುವ ಪ್ರತೀಕಾರಕ್ಕೆ ದೊಡ್ಡ ಮಟ್ಟಿನ ಕೆಲಸ ಮಾಡಬಾರ್ದು. ಏನೋ ಒಂದು ಸಣ್ಣ ಬಂಡೆ ಬಂದಿದೆ ಅಂತೆ, 1-2 ಜನ ಕಳಿಸಿ ಅದನ್ನು ಆಚೆ ಎತ್ತಿ ಹಾಕ್ತಾರೆ ಹೇಳಿದರೆ, ಬಂಡೆ ಬಂದಿದೆ ಅಂತ ಹೇಳಿಕೊಂಡು ಊರು ತುಂಬ ಪ್ರಚಾರ ಮಾಡಿ 100 ಜನ ಸೇರಿ ಇನ್ನು ಕಡೆಗೆ ಅದಕ್ಕೆ ಬೇರೆ ಲಕ್ಷಣಗಳನ್ನೆಲ್ಲ ಉಲ್ಲೇಖ ಮಾಡಲಿಕ್ಕೆ ಹೋಗಿ ಮತ್ತೆ ಅದನ್ನು ಸರ್ಕಾರದವರು ನೋಡ್ಲಿಕ್ಕೆ ಹೋದ್ರೆ ಇದು ಇಲ್ಲಿ ಕೋರೆ ಮಾಡ್ತಾನೆ ಹೇಳಿಕೊಂಡು ಆ ಕಲ್ಲಿನಿಂದ 10 ಪಟ್ಟು ಪಾಲು ದುಡ್ಡನ್ನು ಅವರು ಪಡೀಲಿಕ್ಕೆ ನೋಡ್ತಾರೆ. ಹೀಗಾಗಿ ಸೈಲೆಂಟ್ ಆಗಿ ಗೊತ್ತೇ ಆಗದಂತೆ ಏನು ಮಾಡ್ಲಿಕ್ಕುಂಟು, ಆಪತ್ತು ಏನಾಗಿದೆ ಕೂಡಲೇ ಅದಕ್ಕೆ ಪ್ರತೀಕಾರ ಆಗಬೇಕು. ಅದು ನಾಳೆಗೆ ಅಂತ ಬಿಟ್ಟು ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ. 10 ಜನ ಅಂತ ಹೇಳಿದಕ್ಕೆ 20 ನಮೂನೆಯ ಪರಿಹಾರೋಪಾಯಗಳು ಬರ್ಲಿಕ್ಕೆ ಆಗ್ತವೆ. ಗೊತ್ತೇ ಆಗುತ್ತೆ ನೋಡಿ, ನಮಗೆ ಮುಳ್ಳು ಕಾಲಿ ಕಚ್ಚಿತು, ಏನ್ ಮಾಡ್ತೀರಿ? ಕಚ್ಚಿತು ಕಾಲಿಗೆ ಗೊತ್ತಾದಾಗಲೇ ತೆಗೆದು ಬಿಡುದು. ಅದು ಕಚ್ಚಿದ್ದು ಮುಳ್ಳು ಇರ್ಲಿ, ಪುರ್ಸೊತ್ತಲ್ಲಿ ಮನೆ ಹೋಗಿದಂತ ತೆಗಿತೇನೆ ಹೇಳಿದ್ರೆ ಆ ಮುಳ್ಳು ಕಾಲಿನ ಒಳಗೆ ಹೋಗ್ತದೆ. ಅದರೊಟ್ಟಿಗೆ ಇನ್ನೇನೋ ಕಶ್ಮಲಗಳು ಒಳಗೆ ಸೇರ್ತಾವೆ, ಕಚ್ಚಿದ್ದು ಮುಳ್ಳೆ. ಅದನ್ನ ನಾವು ಬಿಟ್ಟದ್ರಿಂದ ಆ ತೂತಿನಲ್ಲಿ ಮತ್ತೆ ಗಲೀಜುಗಳು ಸೇರ್ತಾವೆ, ಒಳಗೆ ಕ್ರಿಮಿ ಕೀಟಗಳು ಅಟ್ಯಾಕ್ ಮಾಡ್ತವೆ. ಕೊನೆಗಿದ್ದು ಕಚ್ಚಿದ ಮುಳ್ಳು ಹೌದೋ ಅಲ್ಲೂ ಗೊತ್ತಿಲ್ಲದೆ ಕೊನೆಗೆ ಹಾವು ಕಚ್ಚಿದ್ದರೆಡೆಗೆ, ನಂಜು ವಿಷದ ಎಡೆಗೆ, ಮತ್ತೆ ಆಪರೇಷನ್ ವರೆಗೆ ಹೋಗಿ ಮತ್ತು 6 ತಿಂಗಳು ಬೆಡ್ ರೆಸ್ಟ್ ಆಗ್ತದೆ. ಹಾಗೆ ಇವರು ಪೂಜೆ ಪುನಸ್ಕಾರಕ್ಕೆ ಯಾರೋ ಜನರನ್ನು ಹಾಕಿದ್ರೆ ಅವರಿಗೊಂದು ಸಂಬಳ ಅಂತ ಹೇಳಿ ಮತ್ತೊಂದು 40,000 ರೂಪಾಯಿ ಇಲ್ಲಿ ಹೋಗ್ತದೆ.
ಅದರಲ್ಲಿ ಅವನು ಪೂಜೆ ಪುನಸ್ಕಾರ ಮಾಡಿದ ಯಾವುದೊಂದು ಬೆಳ್ಳಿ ತಟ್ಟೆಯೋ ಬಂಗಾರದ ಆಭರಣೋ ಕದ್ದುಕೊಂಡು ಹೋದ್ರೆ ಅವನ ಮೇಲೆ ಮತ್ತೆ ನಾವು ವಿಶ್ವಾಸದಲ್ಲಿ ಹೇಳಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ ಆಗುತ್ತೆ. ನೋಡಿ, ಒಂದರಿಂದ ಒಂದು ಮುಳ್ಳು ಕಚ್ಚಿದ್ದರ ಮನೆಯವರೆಗೆ ಹೋಗ್ಲಿಕ್ಕೆ ಅದನ್ನು ಬಿಟ್ಟದರ ಪರಿಣಾಮ. ವಿಪತ್ತೇಚ ಪ್ರತೀಕಾರ, ಕೂಡಲೇ ಮುಳ್ಳು ಕಚ್ಚಿದ್ ಗೊತ್ತಾದ ತಕ್ಷಣ ಮುಳ್ಳು ತೆಗೆದಾಯ್ತು. ಎರಡನೇ ಹೆಜ್ಜೆ ನಡೆಯುವಾಗ ಮುಳ್ಳಿಲ್ಲ, ಕ್ಲೀನ್. ನಮ್ಮ ಒಂದು ಸಣ್ಣ ನೆಗ್ಲಿಗೆನ್ಸ್ ಎಷ್ಟೆಲ್ಲ ದೊಡ್ಡ ಅನಾಹುತ ಆಗತ್ತೆ ನೋಡಿ. ಇದನ್ನು ಉಲ್ಲೇಖ ಮಾಡೋದು, ಇದೆಲ್ಲ ಹೇಳಿಕೊಡ್ಬೇಕು ರಾಜರಿಗೆಲ್ಲ. ಯಾವನೊಬ್ಬ ಶತ್ರು ಎತ್ತ ಅಂದ ತಕ್ಷಣ ಅಲ್ಲೇ ಅವನನ್ನು ಮುಗಿಸಿ ಸಮಾಧಿ ಮಾಡುದೆ. ಎಂತ ಮಾಡ್ತಾನೆ ನೋಡುವ, ಎಂತ ಮಾಡ್ತಾನೆ ನೋಡುವಾಗ ಇವಿಲ್ಲ ಆಗ್ತಾರೆ. ಮತ್ತೆ ನೋಡಿ ರಾಜರ ಕಥೆ, ಕೊನೆಗೆ ಸಿದ್ಧಿ, ಕಾರ್ಯದ ಸಿದ್ಧಿ. ಎಲ್ಲ ಮಾಡಿಕೊಂಡು ಯೋಚನೆ ಮಾಡಿದ ಕೆಲಸ ಸಿದ್ಧಿ ಆಗ್ಬೇಕು, ನಡೆಸಿ ಹೋಗ್ಬೇಕು. ಇದು ರಾಜರ ವೈಭವ. ಇನ್ನು ರಾಜರಲ್ಲಿದ್ದ ಗುಣಲಕ್ಷಣ ನೋಡಿದ್ರೆ, ಒಂದು ಗಾಂಭೀರ್ಯ, ಸ್ಥೈರ್ಯ, ಶೌರ್ಯಾಣಿ. 12 ಉಂಟು ಹೇಳಿದ್ದಾನಲ್ಲ ಧೃತರಾಷ್ಟ್ರ. ಗಂಭೀರನಾಗಿರಬೇಕು. ಆಳ ಎಷ್ಟಿದೆ ರಾಜನದ್ದು ಯಾರಿಗೂ ಗೊತ್ತಾಗಬಾರದು. ಮತ್ತು ಯಾವುದ್ರಲ್ಲಿಯೂ ಅವನು ಅತ್ತೈತ ವಾಲಬಾರದು, ಸ್ಥಿರನಾಗಿ ನಿಲ್ಲಬೇಕು. ಗಟ್ಟಿ ಕನ್ವಿಕ್ಷನ್, ಅಲುಗಾಡ್ಲಿಕ್ಕಿಲ್ಲ, ಚಂಚಲ ಸ್ವಭಾವ ಎಲ್ಲಿಲ್ಲ. ಮತ್ತೆ ಆದ್ರೆ ಅಷ್ಟೇ ಚಂದವಾಗಿ ಶೌರ್ಯ, ಪ್ರತಾಪ ಬೇಕು. ಬೇಕಾದಷ್ಟು ಹೋರಾಡತಕ್ಕ ಬಲ ಇರಬೇಕು ಅವನಿಗೆ. ಅದರೊಟ್ಟಿಗೆ ಮತ್ತೆ ಹೇಳ್ತಾರೆ ಬಹಳ ಚಂದವಾಗಿ, ಅವನಲ್ಲಿ ಇರಬೇಕಾದ ವ್ಯವಸ್ಥೆ, ದಯಾ, ದಾನಂ, ಕ್ಷಮ. ತಾಕತ್ತಿದೆ ಅಂತ ಬಡಿತಾ ಇರುವುದಲ್ಲ, ಯಾವುದಕ್ಕೆ ಎಲ್ಲಿ ದಯೆ ಇರಬೇಕು ಅಂತ ದಯೆಯನ್ನು, ಕರುಣೆಯನ್ನು ಸಮರ್ಪಿಸಬೇಕು. ಕೊಡುವವರಿಗೆ ಕೊಡುವಾಗ ಕೊಟ್ಟಾಗಿ ಕೊಡ್ತಾ ಇರಬೇಕು. ದಾನಂ ಏನುಂಟದು ಹೇಗಿರ್ತದೋ ಹಾಗೆ. ಕೆಲವೊಮ್ಮೆ ಭೂಮಿ ದಾನ, ದುಡ್ಡು, ಗೋದಾನ, ಕೆಲವಕ್ಕೆಲ್ಲ ಸಹಾಯ, ಧನ ಸಹಾಯ ಮಾಡು. ಯಾರೋ ಧರ್ಮ ಮಾಡ್ತೇನೆ ಹೇಳಿದ್ರು, ಮಾಡು, ಕೊಡು. ಅರಸೊತ್ತಿಗೆ ಇಷ್ಟವನಿಗೆ ಕಳಿಸ್ಬಿಡು, ಖುಷಿ ಆಗುತ್ತೆ. ಹೇಳಿಕೊಂಡು ಬರ್ತಾನೆ, ಸರ್ಕಾರದವರು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ರಾಜ ನನಗಿಷ್ಟು ಕಳಿಸಿಕೊಟ್ಟಿದ್ದಾನೆ ಧರ್ಮಕರ್ಮಕ್ಕೆ, ಆಗಲಿ. ದಾನ ಮಾಡು. ಮತ್ತೆ ಕ್ಷಮೆ ಇರು. ಗೊತ್ತಿಲ್ಲದೆ ಆದ ತಪ್ಪಿನೆಲ್ಲ ಸಹಿಸಬೇಕು. ಒಂದೆರಡು ಸತಿ ಆದದ್ದು ಕ್ಷಮಿಸುವ ಕೆಲಸ ಬೇಕು. ಆದ್ರೆ ಅವರು ಒಪ್ಪಿಕೊಳ್ಳುತ್ತಾರೆ, ರಾಜ ತಪ್ಪು ಮಾಡಿ ಗೊತ್ತಾದ್ರೂ ಸಹಿಸಿದ ನಮ್ಮನ್ನು ಕ್ಷಮೆ ಕೊಟ್ಟ ಅಂತ ನಿನ್ನ ಬಗ್ಗೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಉಳಿತದೆ. ಹಾಗೆ ಇರು. ಎಲ್ಲದಕ್ಕೂ ಸಿಡುಕನಾಗಿ, ಹಾರುವವನಾಗಿ, ಹಿಂಸಕನಾಗಿ ಆಗಬೇಡ. ಮತ್ತೆ ಯಜನಾಧ್ಯಯನೇ ಯುದ್ಧೇ ಕೌಶಲಂ ಚ ಅಪಲಾಯನಂ. ಹೋಮ ಮಾಡಿಸಬೇಕು ನೀನು ಬೇಕಾದಷ್ಟು. ಓದ್ಲಿಕ್ಕೆ ಬೇಕು, ಓದದೇ ಇರ್ಲಿಕ್ಕಿಲ್ಲ, ಚೆನ್ನಾಗಿ ತಿಳ್ಕೊಳ್ಬೇಕು. ಮತ್ತು ಯುದ್ಧದಲ್ಲಿ ಒಳ್ಳೆ ಕೌಶಲ. ಇವತ್ತು ಶಸ್ತ್ರ ಮಾತ್ರ ಕೌಶಲ, ಹಿಂದೆ ಅಸ್ತ್ರದ್ದು ಇತ್ತು. ಜಪ ತಪ ಅನುಷ್ಠಾನ ಮಾಡಿ ದಿವ್ಯಾಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿಕೊಳ್ಳಿಕ್ಕಿತ್ತು. ಅದು ಯುದ್ಧದಲ್ಲಿ ಭಾರಿ ಎಕ್ಸ್ಪರ್ಟ್ ಆಗಬೇಕು ಅವನು. ಮತ್ತೆ ಹಿಂದೆ ಓಡಿ ಬರ್ಲಿಕ್ಕಿಲ್ಲ ಯುದ್ಧದಲ್ಲಿ, ಅಪಲಾಯನ ಅದಿಲ್ಲ. ಪುಕ್ಕಲು ಹೇಡಿಯೆಲ್ಲ ಆಗಬಾರ್ದು ಅವನು. ಇದೆಲ್ಲ ರಾಜನ ಲಕ್ಷಣಗಳ ಕಥೆಗಳು. ಅದರೊಟ್ಟಿಗೆ ಅಹಂಕಾರ, ಬೀಗುವುದು, ದರ್ಪ ತೋರಿಸಬಾರದು. ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯ ಇರಬೇಕು. ಒಳಗೂ ಹೊರಗು. ಅಂತಃಪುರದೊಳಗೂ ಕೆಲವು ಶತ್ರುಗಳು ಇರ್ತಾರೆ, ತಿಳ್ಕೊಳ್ಬೇಕಾಗತ್ತೆ, ಬಿಡ್ಲಿಕ್ಕಿಲ್ಲ. ಎಷ್ಟೋ ರಾಣಿಯನ್ನು, ರಾಜಕುಮಾರರನ್ನು, ಮಂತ್ರಿಗಳನ್ನು, ಸೇನಾಪತಿಗಳನ್ನು, ಸಲಹೆಗಾರರನ್ನು, ಪುರೋಹಿತರನ್ನು, ಅಡುಗೆಯವರನ್ನೆಲ್ಲ ರಾಜ ಸುಮ್ಮನೆ ಬಿಟ್ಟು ಅವನು ಸತ್ತದ್ದುಂಟು, ರೆಕಾರ್ಡು. ಅದನ್ನ ಎಲ್ಲ ಕಡೆಯೂ ಶತ್ರುಗಳನ್ನು, ಹೊರಗೂ ಒಳಗೂ, ತನ್ನ ಶತ್ರುಗಳು, ಅಂತಃಶತ್ರುಗಳು, ಅವರನ್ನು, ಫ್ಯಾಮಿಲಿ ಶತ್ರುಗಳು ಇರ್ತಾರೆ, ಅವರನ್ನು ಎಲ್ಲರನ್ನು ಗೆಲ್ಲಬೇಕು. ಇದಿಷ್ಟು ರಾಜನ 12 ಗುಣಲಕ್ಷಣಗಳು. ಹೀಗೆ ಮಂತ್ರಿ ಇದ್ದುಂಟು. ಮತ್ತೆ ಹೇಳ್ತಾನೆ, ಮಂತ್ರಿ ಪ್ರಧಾನಶ್ಚ ಗುಣ ಷಟ್ 12. ಮಂತ್ರಿಗೆ 6 ಮತ್ತೆ 12. 6 ಮಾಮೂಲಿ ಸಂಧ್ಯಾದಿಗಳು ಅಂತ ಹೇಳ್ತಾರೆ. ಸರಿ ಇರ್ಲಿ, ಅದು ಆಗಲಿ. ಯಾಕೆ ಮಂತ್ರಿ ಅದನ್ನು ಇಟ್ಟುಕೊಂಡು ಕೆಲಸ ಮಾಡುದು. ಮಂತ್ರಿ ಕೆಲಸ ಮಾಡಿಕೊಡ್ತಾನೆ, ಮಾತಾಡುತ್ತಾನೆ. ಈ ರಾಜನ ಬಗ್ಗೆ ಆ ರಾಜನಿಗೆ ತಿಳಿಸಿ ಅವನನ್ನು ಉದ್ಧಾರ ಮಾಡುವ, ಒಳ್ಳೆದು ಮಾಡುವ ಮಂತ್ರಿ. ಆದ್ರೆ ಮಂತ್ರಿ ಅವನಿಗೆ 6 ಸಂಧಿ, ಸಂಧಿರ್ನ ವಿಗ್ರಹೋ ಯಾನೋ ಆಸನಂ ದ್ವೈತಮಾಶ್ರಯ ಅಂತ ಇಲ್ಲೇ ಹೇಳುತ್ತಾನೆ ಮುಂದೆ ಧೃತರಾಷ್ಟ್ರ. ಯಾರ ಕಡೆಯಲ್ಲಿ ಸಂಧಿ ಮಾಡಿಕೊಳ್ಳಬೇಕು, ಫ್ರೆಂಡ್ಶಿಪ್, ಮೈತ್ರಿ, ಯಾವ ರಾಜರಲ್ಲಿ ಹೇಗೆ, ತನ್ನ ಪಕ್ಷ, ಇತರರ ಪಕ್ಷ, ಇದರಲ್ಲಿ ಬಲಾಬಲ ನಿರ್ಣಯ, ತನ್ನ ಪಕ್ಷ ಒಂದೊಮ್ಮೆ ಕಮ್ಮಿ ಇದ್ರೆ
ಅಪರಪಕ್ಷ ಶತ್ರುಗಳ ಪಕ್ಷ ಜಾಸ್ತಿ ಇದ್ರೆ ಅಂತ ಸಂದರ್ಭದಲ್ಲಿ ತಾನು ಸಂಧಿ ಮಾಡಿಕೊಳ್ಬೇಕು ಅವರದ್ದು. ತನ್ನದು ಜೋರಿದ್ರೆ ಇನ್ನೊಬ್ಬರದ್ದು ಕಮ್ಮಿ ಆದ್ರೆ ಅವನ ಮೇಲೆ ಇವನು ದಂಡೆತ್ತಿ ಹೋಗ್ಬೇಕು. ಅವನು ಅಲ್ಲಿ ಸಂಧಿ ಅಲ್ಲ, ಅಲ್ಲಿ ವಿಗ್ರಹ ಲಡಾಯಿ, ಹೇಗೆ ಅವನನ್ನು ಒಳಗಾಗ್ಲಿಕ್ಕೆ ಬರ್ತದೆ. ಅದನ್ನ ನೀನು ಬಿದ್ದೋಗ್ತಿ ಆದ್ರೆ ನೀನು ಸಂಧಿ ಮಾಡಿಕೊ. ಬಹಳ ಚೆನ್ನಾಗಿ ಹೇಳ್ತಾನ. ಇದರ ಬಗ್ಗೆ ಕೆಲವು ಮಾತುಗಳನ್ನು ಮುಂದೆ ಹೇಳ್ತಾನ. ಹಾಗೆ ಯುದ್ಧ, ವಿಗ್ರಹ, ಸಂಧಾನ ಇಲ್ಲವೇ ಸಂಗ್ರಾಮ, ಆಸನ, ಅವನ ಜಾಗದಲ್ಲಿ ಇರುವಿಕೆ, ಎಷ್ಟು ಜಾಗವನ್ನು ಕಡ್ಡಾಯವಾಗಿ ನೋಡಿಕೊಳ್ಳುವ ಕತೆ. ಅದಕ್ಕಿಂತ ಮೊದಲು ಯಾನ, ಹೋರಾಟಕ್ಕಾಗಿ ಹೋಗುವುದು, ತೆರಳುವಿಕೆಯಲ್ಲೇ ಗಮ್ಮತ್ತುಂಟು. ನಾವು ಹತ್ತತ್ತೆ ತುಕಡಿ ಕಳಿಸಿದ್ರೆ ಚೂರು ಕಾಣ್ತದೆ. ಈ ಊಟ ಮಾಡುವಲ್ಲಿ ಒಂದು ನಮೂನೆ. ಒಂದ್ಸರ್ತಿ ಎಲ್ಲ ಹಾಕಿಬಿಟ್ರೆ ಊಟ ಮಾಡುವವರು ಸೋಲ್ತಾರೆ. ಎಲ್ಲ ನೋಡಿ ಅವರಿಗೆ ಸಾಕಾಗ್ತದೆ. ಇಷ್ಟು ತಿನ್ಬೇಕಂತ ಗಾಬರಿ ಪಡ್ತಾರೆ. ನೀವು ಚೂರು ಹಾಕಿ ಅವರು ಎಲೆಗೆ ಹಾಕಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ತಿಂತಾರೆ. ಅವರು ಗೊತ್ತಾಗೋದಿಲ್ಲ ಅದು ಚೂರು ಹಾಕಿದಾಗ. ಅದರಲ್ಲಿ ಇಷ್ಟು, ಇದರಲ್ಲಿ ಎಷ್ಟು, ಮತ್ತೊಂದಿಷ್ಟು. ನಮ್ಮೊಬ್ಬರು ಹೇಳಿದ್ರು, ನಾವು ಹಿಂದೆ ಸಣ್ಣಗಿರುವಾಗ ಕೇಳಿದ ಕಥೆಗಳದು. ಅವರಿಗೆ ಪಾಪ ಸೇಮಗೆ ಅಂದ್ರೆ ಶೇವಿಗೆ ಅದು ಆಗುವುದೇ ಇಲ್ಲ ಅಂತೇವೆ. ಈ ಅಡ್ಡೆಯಲ್ಲಿ ಒತ್ತಿದ್ದು ನೂಡಲ್ಸ್ ಇದ್ದ ಹಾಗೆ, ಮ್ಯಾಗಿ ಎಲ್ಲ ಆನಮನೆ ಸೇಮಗೆ ಇದು ಮನೆಯಲ್ಲಿ ಮಾಡಿದ್ದು. ಹಾಗೆ ಹಿಂದೆಲ್ಲ ಅಟ್ಟಿ ಹೆಂಟೆ ಮಾಡ್ತಾರೆ, ಉರುಟು. ಅವರಿಗೆ ಆಗುದಿಲ್ಲ ಅಂತೇಳಿ. ಮತ್ತೆ ಆಗುದಿಲ್ಲ ಅಂದ್ರೆ ಬಿಟ್ಟದ್ಗಿಟ್ಟದ್ದೇನಲ್ಲ, ಇಷ್ಟೇ ಹೆಚ್ಚಿಲ್ಲ ಅಂತ. ಹಾಗಾದ್ರೆ ಅವರು ತಿನ್ಲಿಕ್ಕಿಲ್ಲ ಯೋಚನೆ ಮಾಡುವ ಅಂದ್ರೆ ಅದಿಲ್ಲ. ಹಾಗೆ ನೀವು ಒಂದೆರಡು ಹಾಕಿ ಹೇಳಿದ್ರು, ಸರಿ 2 ಹಾಕಿತ್ತು ಅವರಿಗೆ. 2 ಹಾಕಿದ ನಂತರ ಅವರು ತಿಂದ್ರು. ಅಲ್ಲೇ ಪಕ್ಕದಲ್ಲಿ ಅದಕ್ಕೆ ಎಣ್ಣೆ ಹಾಕಿ ಉಪ್ಪಿನಕಾಯಿ ಹಾಕಿದ್ರು, ತಿಂದ್ರು ಅವರು. ಮತ್ತಿನ್ನು ತೆಂಗಿನಕಾಯಿ ಹಾಲು ಉಂಟು, ಅದು ಮಾಡಿದ್ದೇವೆ, ಅದು ಹಾಕುವ ಆಯ್ತು ಹಾಕಿ ಅಂದ್ರು. ಅದರಲ್ಲಿ 1-2 ತಿಂದ್ರು ಮತ್ತೆ ಅವರು ತೆಂಗಿನಕಾಯಿ ಹಾಲು ಹಾಕಿ. ಮತ್ತೆ ಅವರು ಹೇಳಿದ್ರು, ಇದು ನಮ್ಮಲ್ಲಿ ಒಂದು ಕೊಡಕ್ಯಾನ ಅಂತ ಮಾಡ್ತಾರೆ, ಅಂದ್ರೆ ಮಜ್ಜಿಗೆ ಹುಳಿ ಅಂತ ಸ್ಟೈಲ್ ಅಲ್ಲಿ ಇರ್ತದೆ, ಅದು ಉಂಟು ಹೇಳಿದ್ರು. ಅದಕ್ಕೆ ಕಾಂಬಿನೇಷನ್ ಅದು ಹಾಕಿ ಹೇಳಿದ್ರು. ಅದ್ರಲ್ಲಿ 1-2 ಹಾಕೊಂಡು ತಿಂದ್ರು. ಮತ್ತೆ ಇನ್ನು ಒಗ್ಗರಣೆ ಹಾಕಿದ್ದೇವೆ, ಚಿತ್ರಾನ್ನ ಒಗ್ಗರಣೆ, ಅದೊಂದು ಇಲ್ಲಿ ಸ್ಟೈಲ್ ಹೇಳಿದ್ರು. ಅದ್ರಲ್ಲಿ ಹುಡಿ ಮಾಡಿ ಹಾಕುದು ಹಾಕಿ ಹೇಳಿದ್ರು. ಅದ್ರಲ್ಲಿ 1-2 ಹುಡಿ ಮಾಡಿ ತಿಂದ್ರು. ಇವರಿಗೆ ಸೇವೆಗೆ ಆಗುವುದಿಲ್ಲ. ಒಟ್ಟು ಲೆಕ್ಕ ಹಾಕುವಾಗ 8-10 ಒಳಗೋಯ್ತು. ಅದು ಹೇಗೋಯ್ತು ಇದೆ ಗೊತ್ತಾಗುದಿಲ್ಲ ನನಗೆ. ಅದರಲ್ಲಿ ಇದ್ರಲ್ಲಿ ಅಂತ ಹೇಳಿಕೊಂಡು ತನ್ನಷ್ಟಕ್ಕೆ ಬಾಯೊಳಗೆ ಹೋದದ್ದು ಒಟ್ಟೊಳಗೆ ಹೋದು ಚಂದವಾಗಿ ಕೂತ್ಕೊಳ್ತದೆ ಕಂಪಾರ್ಟ್ಮೆಂಟ್ ಅಲ್ಲಿ. ಆದ್ರಿಂದ ಯಾನ ಹೋರಾಟದೆಡೆಗೆ ಸಾಗುವಾಗ ನೀವು ಸಣ್ಣ ಸಣ್ಣ ತುಕಡಿ ಒಂದೊಂದೇ ಗ್ರೂಪ್ ವೈಸ್ ಇದು ಮೆರವಣಿಗೆ ಹೋದ ಹಾಗೆ ಹೋದ್ರೆ ಉಂಟಲ್ಲ, ಅವರಿಗೆ ಲೆಕ್ಕ ಸಿಗುವುದಿಲ್ಲ. ಅವರಿಷ್ಟೇ ಅಂತ ಹೇಳಿಕೊಂಡು ಹೊರಡ್ಲಿಕ್ಕೆ ಬರ್ತಾರೆ. ಇದೊಂದು ಟೆಕ್ನಿಕ್. ಇನ್ನು ಕೆಲವೊಮ್ಮೆ ಅವರನ್ನು ಗಾಬರಿ ಉಳಿಸ್ಬೇಕು. ಇದು ನಮ್ಮ ಹತ್ರ ಸುಮಾರು ಇರಬೇಕು ಪೆಟ್ರೋಲ್ ಅಂತ ಹೊತ್ತಿನಲ್ಲಿ ಹೀಗೆ ಚುಚ್ಚುರಿ ಕಳಿಸಿ ಅವರು ಹೊರಡಲಿಕ್ಕೆ ಒಂದು ಅವರ ಪೂರ ಮುಗಿಸುವುದು ಗೊತ್ತೇ ಇಲ್ಲ ಅವರಿಗೆ ಅಂತ ಇದೊಂದು ಕತೆ. ಇನ್ನೊಂದು ಕೆಲವೊಮ್ಮೆ ಹಾಗಲ್ಲ, ಅವ್ರು ಬಂದಾಗಿ ಮುಗಿಸ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಮ್ಮೆಲೆ ಕಂಡಾಬಟ್ಟೆ ಹೋಗಿ ಮುತ್ತಿಗೆ ಹಾಕ್ಬೇಕು. ಅವರು ರಾಶಿ ನೋಡಿ ಹೇಳಿದ್ರೆ ಓಡ್ತಾರೆ, ಅದು ಆಗ್ತದೆ. ಅಂದ್ರೆ ಯಾನವೂ ಒಂದು ಸ್ಟೈಲ್. ಹೋರಾಟಕ್ಕೆ ಹೋಗುವಾಗ ನಮೂನೆ, ಅದಕ್ಕೆ ಬೇಕಾದ ದ್ರವ್ಯ ಸಂಪತ್ತು, ಸೇನೆಗಳಿಗೆ, ತುಕುಡಿಗಳಿಗೆ, ಕುದುರೆ ಆನೆಗಳಿಗೆ ಇರಲಿಕ್ಕೆ ತಿನ್ಲಿಕ್ಕೆ ಎಲ್ಲ. ಕೃಷ್ಣ ಇದನ್ನೆಲ್ಲ ಭಾರಿ ಗಮ್ಮತ್ತು ಮಾಡಿದ್ದ. ಜರಾಸಂಧ ಬಂದಾಗೆಲ್ಲ ಇವನು ಹೋರಾಟದಂಗಳದಲ್ಲಿ ಎಲ್ಲ ತಪ್ಪಿಸಿಕೊಳ್ಳುವುದು, ಗುಡ್ಡೆ ಹತ್ತಿ ಬಿಡುವುದು. ಅವನ ಸೈನ್ಯ ಎಲ್ಲ ಗುಡ್ಡೆ ಹತ್ತುವಾಗ ಗಮ್ಮತ್ ಕೇಳಿದ್ರೆ ಅದು ಅರ್ಧದಲ್ಲಿ ಪ್ಯಾಚ್, ಎಲ್ಲ ಪಕ್ಕ ಮೇಲೆ ಹೋಗ ಆಗುದಿಲ್ಲ. ಇವ ಗುಡ್ಡೆಯಿಂದ ಡಮ್ಮಾರಿ ಆಗಿರ್ತದೆ. ಅವರಿಗೆ ಗುಡ್ಡೆಯಲ್ಲಿ ಹುಡುಕುವುದೇ ಕೆಲಸ. ಹುಡುಕಿ ತಿನ್ಲಿಕ್ಕಿಲ್ಲದೆ ಬಿದ್ದುಕೊಂಡು ಎದ್ದುಕೊಂಡೆಲ್ಲ ದಾರಿ ಉಂಟು ಗುಡ್ಡೆಯಲ್ಲಿ. ಇದ್ದದ್ದೆಲ್ಲ ಅಪರೂಪವಾದ ವಿಷಯ. ಹಾಗೆ ಓಡಿಕೊಂಡೋದೋ ಮುಚ್ಚುವಂದು ಗುಹೆಗೆ ಹೋಗಿ ಕಾಲಯವನನ್ನು ಸಾಯುವಂತೆ ಮಾಡಿದ್ದೆಲ್ಲ. ಮತ್ತೊಂದು ರೀತಿ ಉಂಟು, ದ್ವೈರೀಭಾವ ಅಂತ. ಇಡಿಸಿ ಹಾಕುವುದು, ಭಿನ್ನತೆಯನ್ನುಂಟು ಮಾಡುವುದು, ಹೀಗಾಗಿ ರಾಜರನ್ನು ದೂಡುವುದು. ಕೊನೆಗುಂಟಲ್ಲ ದಮ್ಮೆ ಹೊಡೆಯುವುದು, ಆಶ್ರಯ ಅಂತ. ಹೊಡೆಯಲಿಕ್ಕೆ ಬಂದಾಗ ಆಯ್ತು ಮಾರ್ರೆ, ನಮಗೆ ನಿಮ್ಮೊಟ್ಟಿಗೆ ಸೇರ್ತೇವೆ, ನಿಮ್ಮನ್ನೇ ಆಚರಿಸ್ತೇವೆ. ಇನ್ನು ಕೆಲವೊಮ್ಮೆ ಅವರಿಗೆ ಆಗದವರನ್ನು ಆಶ್ರಯಿಸಿ ಬಿಡುವುದು. ಇಲ್ಲಿ ಸುಗ್ರೀವನ ಹತ್ತಿರದಲ್ಲಿ ವಾಲಿಯ ಹೋರಾಟಕ್ಕೆ ಬಂದಾಗ ರುಮೆ ವಾಲಿಯ ಹೆಂಡತಿ ಹೇಳ್ತಾಳೆ, ವಾಲಿಯ ಹೆಂಡತಿ ತಾನೆ ಹೇಳ್ತಾಳೆ, ರುಮೆ ಸುಗ್ರೀವನ ಹೆಂಡತಿ ಬಂದು ಹೇಳ್ತಾಳೆ, ನೋಡಿ ಅವ ಸುಗ್ರೀವ ಕಮ್ಮಿ ಇಲ್ಲ, ಅವ ರಾಮನನ್ನು ಆಶ್ರಯಿಸಿದ್ದಾನೆ ಅಂತ ಸುದ್ದಿ ಬಂದಿದೆ.
ಈಗ ನಮ್ದು ಸಂಧಿ ವಿಗ್ರಹದ ಕಥೆಯಲ್ಲಿ ಒಬ್ಬರನ್ನು ಆಶ್ರಯಿಸಿಕೊಂಡು ಹೋರಾಟ ಮಾಡುವವರ ಮೇಲೆ ನಾವು ಜಾಗ್ರತೆಯಿಂದ ಇರಬೇಕು. ಅವನು ದೊಡ್ಡವರನ್ನು ಆಶ್ರಯ ಪಡೆದಿದ್ದಾನೆ, ಆದ್ರಿಂದ ಜೋರಾಗಿ ಹೋರಾಟ ಮಾಡ್ತಾನೆ, ನಮಗೆ ಸಾಯಲಿಕ್ಕೆ ಉಂಟು. ಈಗ ಆಶ್ರಯ ನಮಗೆ ಯಾರಾದ್ರೂ ಮುತ್ತಿಗೆ ಹಾಕುವಾಗ ನೋಡಿ, ಸುಗ್ರೀವ ರಾಮನನ್ನು ಹಿಡಿದು ವಾಲಿಯಿಂದ ಬಚಾವಾದ. ಇದನ್ನೆಲ್ಲ ಮಂತ್ರಿಗಳು ಚೆನ್ನಾಗಿ ತಿಳಿದಿರಬೇಕಿದ್ರು. ಒಟ್ಟಿಗೆ 12 ಉಂಟು ಅವರ ಹತ್ರ, 3 ಗುಂಪದು 4. 1 3 ಏನು ಕೇಳಿದ್ರೆ ಶಕ್ತಿ, ಅವರ ಶಕ್ತಿಯನ್ನು ಒಂದು ಮಂತ್ರಶಕ್ತಿ. ಮಂತ್ರಶಕ್ತಿ ಅಂದ್ರೆ ಇದು ವೇದ ತಂತ್ರ ಅದಲ್ಲ, ಮಂತ್ರ ಅಂದ್ರೆ ಇದು ಆಲೋಚನೆಯಿಂದ ವಿಚಾರದಲ್ಲಿ ಹೀಗೆ ಆಗ್ತದೆ. ಚೆಸ್ ಆಡುವವರ ಹತ್ರ ಭಾರಿ ಇರ್ತದೆ ಲೆಕ್ಕಾಚಾರ. ಹಾಗೆ ಮಂತ್ರಿಗಳಲ್ಲಿ ಒಂದು ಶಕ್ತಿ ಇದೆ, ಲೆಕ್ಕಾಚಾರದ ಶಕ್ತಿ. ಹೇಗೆ ಮಾಡಿದ್ರೆ ಏನಾಗುತ್ತೆ, ಎಲ್ಲಿರುತ್ತೆ, ಎಷ್ಟಿರುತ್ತೆ ಅಂತ, ಎಲ್ಲಿದ್ದ ಹೇಗೆ ಅಂತ. ಇದು ಒಂದು ಶಕ್ತಿ. ಇನ್ನೊಂದು ಉತ್ಸಾಹ ಶಕ್ತಿ. ಹೆಚ್ಚಿನವರಲ್ಲಿ ಇದು ಇಲ್ಲವೇ ಇಲ್ಲ. ಆಡುವಾಗಲೂ ಇಲ್ಲ ಕೆಲವರಲ್ಲಿ ಉತ್ಸಾಹ. ಯಾರ ಆಡ್ತಾರೆ ಮಾರ್ರೆ, ಆಡ್ಲಿ ಹೇಳಿಕೊಂಡು ಮೈದಾನವನ್ನು ನೋಡಿ ಮಾಡ್ತಾರೆ. ಮೈದಾನದಷ್ಟು ದೊಡ್ಡ ಮುಸುರು ಮಾಡ್ತಾರೆ, ಬಾಯಿ ತೆಗಿತಾರೆ. ಪ್ರತಿಯೊಂದರಲ್ಲಿ ಉತ್ಸಾಹ ಬೇಕು, ಇಲ್ಲದಿರದಿಲ್ಲ. ಇನ್ನೊಂದು ಶಕ್ತಿ ಅಂದ್ರೆ ಪ್ರಭಾವ ಶಕ್ತಿ. ಮಾತಿನಿಂದ, ತಂತ್ರಗಾರಿಕೆಯಿಂದ, ದೇಹದ ಸ್ಟ್ರಕ್ಚರಿನಿಂದ ಇನ್ನೊಬ್ಬರನ್ನು ಪ್ರಭಾವಿಸುವಂತಿರಬೇಕು. ಇದು ಮಂತ್ರಿಗಳಲ್ಲಿ ಇರುವಂತಹ ಪ್ರಭಾವ ಶಕ್ತಿ. ಇವತ್ತೆಲ್ಲ ಮತಾಂತರಕ್ಕೆ ದೊಡ್ಡ ಕಾರಣ ಅವರದ್ದು ಪ್ರಭಾವ, ಅವರದೇನೋ ಪ್ರಲೋಭನೆಗಳು ಎಲ್ಲ. ಹೀಗೆ ಪ್ರಭಾವ ಶಕ್ತಿ, ಮಂತ್ರಶಕ್ತಿ, ಜೊತೆಯಲ್ಲಿ ಉತ್ಸಾಹ ಶಕ್ತಿ, ಇದು 3 ಶಕ್ತಿಗಳಲ್ಲಿ. ಮತ್ತಿನ್ನು ನೀತಿವಂತಿಕೆಯಲ್ಲಿ ಶತ್ರುಗಳನ್ನು ನಾಶ ಮಾಡಬೇಕು, ತನ್ನ ಸಂಪತ್ತನ್ನು ವೃದ್ಧಿಗೊಳಿಸಬೇಕು, ಒಳ್ಳೆ ರೀತಿಯಿಂದ ಆಯಕಟ್ಟಿನಲ್ಲಿ ಹೋಗಿ ದೇಶವನ್ನು ಕಟ್ಟಿರಬೇಕು. ಇದು ಒಂದು ನಮೂನೆ. ಮತ್ತೆ ಅವನದ್ದು ಪ್ರೋಗ್ರೆಸ್ ಯಾವುದು ಕೇಳಿದೆ, ಧರ್ಮೋದಯ, ಕೀರ್ತ್ಯುದಯ, ಜಯೋದಯ ಅಂತ. ಗೆಲುವಿನ ಜೊತೆಯಲ್ಲಿ 10 ಕಡೆಯಲ್ಲಿ ಮಾತು. 10 ಕಡೆಯಲ್ಲಿ ಮಾತು ಗೆಲುವಿಗೆ ಕಾರಣ. 10 ಜನರು ಮಾತಾಡ್ತಾ ಇದ್ರೆ ಅವ್ರು ಭಾರಿ ಒಳ್ಳೆಯವರು, ಶೈನ್ ಆಗ್ತಾರೆ, ವಿನ್ ಆಗ್ತಾರೆ ಹೇಳಿದ್ರೆ ಏನು ಇಲ್ಲಿ ವಿನ್ ಆಗ್ತದೆ ಅಂದ್ರೆ ಆ ಒಂದು ರೀತಿಯ ಹಾರೈಕೆಯ ಜೊತೆಯಲ್ಲಿ ಅವನಲ್ಲಿ ಏನೋ ಒಂದು ಪ್ರಚೋದನೆ ಇರ್ತದೆ. ಹಾಗೆ ಧರ್ಮವನ್ನು ಉದ್ಧಾರ ಮಾಡಬೇಕು. ಧರ್ಮದ ಉದ್ಧಾರ, ಕೀರ್ತಿಯ ಪ್ರಸಾರ, ಜೊತೆಯಲ್ಲಿ ಗೆಲುವಿನ ಹುನ್ನಾರ. ಮತ್ತು ಹೇಳುವುದಾದ್ರೆ 3 ಉಂಟು. ವಿಚಾರಣೆ. ಯಾವುದು ವಿಚಾರಣೆ ಅಂದ್ರೆ ದೂತರನ್ನು ವಿಚಾರಿಸಬೇಕು, ಕಳ್ಳರನ್ನು ವಿಚಾರಿಸಬೇಕು, ನ್ಯಾಯವನ್ನು ವಿಚಾರಿಸಬೇಕು. ಹೆಚ್ಚಾಗಿರುವುದು ದೇಶದಲ್ಲಿ ಕಳ್ಳರೇ. ಹುಲ್ಲು ತಿಂತಾನೆ, ಉಪ್ಪಿನಕಾಯಿ ನಗ್ತಾನೆ, ಏನು ಯಾವ ರೀತಿಯಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಎಂತದ್ದು ಹೇಳುದು, ಬೆಡಿಮದ್ದುಗಳು, ಗಡಿಮದ್ದುಗಳು, ಗುಂಡಿಮದ್ದುಗಳು, ಇವನ್ನೆಲ್ಲ ತಿನ್ನುವವರಿದ್ದಾರೆ. ಆದ್ರಿಂದ ಚಾರರನ್ನು, ಚೋರರನ್ನು, ಮತ್ತೆ ವಿಶೇಷವಾಗಿ ನ್ಯಾಯವನ್ನು ವಿಚಾರಣೆ ಮಾಡುವಂತೆ ಇರಬೇಕು, ಅಂತ ಶೀಲರಾಗಿರಬೇಕು. ಇವೆಲ್ಲ ಮಂತ್ರಿಗಳಲ್ಲಿ ಇರತಕ್ಕಂಥ 12 ಗುಣಲಕ್ಷಣಗಳು ಅಂತಾನೆ. ಮತ್ತೆ ನಾವೊಂದೊಮ್ಮೆ ಸಂಧಿ ಮಾಡ್ಲಿಕ್ಕೆ ಹೋದಾಗ ಒಂದು ತುಂಡು ನೆಲವನ್ನು ಬಿಟ್ಟುಕೊಡ್ಬೇಕಾಗಿ ಬಂದ್ರೆ ಅವರಿಗೆ, ಆಗ ಮೆಲ್ಲ ಬಿಟ್ಟುಬಿಡುದು. ಇನ್ನೊಮ್ಮೆ ಯಾವುದು ಗೆದ್ದದ್ದು, ಇನ್ಯಾರದ್ದು ಗೆದ್ದದ್ದು ಭೂಮಿ ರಾಜ್ಯದ ತುಣುಕಿದ್ರೆ ಅಲ್ಲಿಗೆ ಅವರನ್ನು ಹಾಕಿಬಿಡುದು, ಹೋಗ್ಲಿ. ನಾವು ಮಾಡಿರ್ಲಿಲ್ವಾ, ಪಕ್ಕದವರಿಗೆ ಕಲ್ಲು ಬಿಸಾಡುವವರಿಗೆ ಕೊಡ್ಲಿಲ್ವ ಒಂದು ತುಂಡು ತಗೊಂಡೋಗಿ ಅಂತ. ಅಲ್ಲೇ ನಮ್ಮ ಎಲ್ಲ ಭಾರತದ ಗಾಂಧಾರ ಎಲ್ಲ ಇರುವುದಲ್ಲೇ, ಅಲ್ಲಿಂದಲೇ ಬಂದವರೇ ಇರುವುದೆಲ್ಲ. ಕೇಕೆಯು ಅಲ್ಲಿಂದಲೇ, ರಾಮಾಯಣದಲ್ಲಿ ಕೇಕೆ ದೇಶ ಅಲ್ಲಿದ್ದೆ, ಇತ್ತ ಗಾಂಧಾರ ದೇಶ ಅಲ್ಲಿದ್ದ ಅಫ್ಘಾನಿಸ್ತಾನ. ಧೃತರಾಷ್ಟ್ರ ಮಾಡದಿ ಗಾಂಧಾರಿ ಬಂದದ್ದು ಅಲ್ಲಿಂದ, ದಶರಥರ ಮಾಡದಿ ಕೇಕೆ ಬಂದದ್ದು ಆಚೆ ಕಡೆಯಿಂದ. ಈ ಒಂದು ಜಾಗ ಕೊಟ್ಟು ಬಾಯಿ ಮುಚ್ಚಲಿಕ್ಕೆ ನೋಡೊಂದು. ಭೂಮಿಯ ಅಲ್ಪ ಬಲ ದೇಯ. ಬೇಕಾದ್ರೆ ಒಂದೊಮ್ಮೆ ಸಂಧಿ ಮಾಡಿಕೊಳ್ಳುವಾಗ ಏನಾದ್ರೂ ಕಳ್ಕೊಳ್ಳಿಕ್ಕಿದ್ರೆ ಒಂಚೂರು ನೆಲ ಕಳ್ಕೋಪ, ಪರವಾಗಿಲ್ಲ, ಹೋಗಿ. ವಿಪರೀತಸ್ಯ ಭಾರತ ಹಿರಣ್ಯ ರೂಪಿ ಭೂಯಿಷ್ಟಂ. ಒಂದೊಮ್ಮೆ ನಾವೇ ಆ ಪ್ಲೇಸ್ ಅಲ್ಲಿ ಇದ್ರೆ, ಮತ್ತೊಬ್ಬರ ಭೂಮಿಯನ್ನು ಕಬಳಿಸ್ಲಿಕ್ಕೆ ನಾವೇ ಹೋಗಿದ್ರೆ, ಒಂದು ತುಂಡು ಕೊಟ್ಟವ್ರು ಕೈ ತೊಳ್ಕೊಳ್ಳೋದಾದ್ರೆ ನೀನು ಜಾಗ ಪಡಿಲಿಕ್ಕೆ ನೋಡಬೇಡ. ಮತ್ತೆ ನೀನು ಒಂದೊಮ್ಮೆ ಯಾರ ಹತ್ರ ಆದ್ರೂ ಕೇಳಿ ಸಂಧಿಗೆ ನಿಂತರೆ ವಿಗ್ರಹ ತಪ್ಪಿಸ್ಲಿಕ್ಕೆ, ಆಗ ನೀನು ಅವರ ಹತ್ರ ಬಂಗಾರ ಬೆಳ್ಳಿ ಎಲ್ಲ ಜಾಸ್ತಿ ಕೇಳು. ನೋಡಿ ಅದು ಹೇಗೆ. ನಾನು ಒಂದೊಮ್ಮೆ ಯಾರಿಗಾದ್ರೂ ಮಣಿಯುವುದಾದ್ರೆ ನೆಲ ಕೊಟ್ಟು ಮಣಿಬೇಕಂತೆ, ಪಡೆಯುವುದಾದ್ರೆ ಬಂಗಾರ ಬೆಳ್ಳಿ ಪಡೆಯಿರಿಂದ. ಯಾಕೆ ನೆಲ್ಲ ಕ್ಯಾಶ್ ಮಾಡ್ಲಿಕ್ಕೆ ಬರೋದಿಲ್ಲ, ಬಂಗಾರ ಬೆಳ್ಳಿ ಕ್ಯಾಶ್ ಮಾಡ್ಲಿಕ್ಕೆ. ಹೌದಲ್ಲ ಮತ್ತೆ ನೋಡಿ, ಉಪಾಯ ನೋಡಿ.
ಮತ್ತೆ ನೆಲವನ್ನು ಪಡೆದ್ರೆ ಒಂದು ಪಚೀತಿ ಉಂಟು, ಏನು ಗೊತ್ತುಂಟ, ಆ ನೆಲದಲ್ಲಿ ಇರತಕ್ಕವರು ಹಕ್ಕು ಸ್ಥಾಪನೆ ಮಾಡ್ತಾರೆ. ಆಗ ಅವರು ಹಿಂದಿನ ರಾಜ್ಯದ ಆಡಳಿತೆಯನ್ನು ಎಳೆದುಕೊಂಡ್ರೆ ಇವ ಹೊರಗೆ ಹೋಗ್ಬೇಕಾಗತ್ತೆ, ಇದ್ದು ಸಹ ಇನ್ವೆಸ್ಟ್ ಮಾಡಿದ್ದು ಹಾಳಾಗತ್ತೆ. ಆದ್ರಿಂದ ನೆಲವನ್ನು ಕೊಡುವುದು ಪಡೆಯುವುದೆಲ್ಲ ಕಮ್ಮಿ ಮಾಡು. ಇಲ್ಲಿ ಅರ್ಧದಲ್ಲಿ ಕೇಳ್ತಾ ಇದ್ದ ಧೃತರಾಷ್ಟ್ರ ಭಾರತವನ್ನೇ ತಿಂತಾ ಇದ್ದಾನೆ ಸ್ವಲ್ಪ ಹೊತ್ತು. ಇದಕ್ಕೋಸ್ಕರ ಅವನಿಗೋಸ್ಕರ ವಿಶೇಷ ಸ್ವಲ್ಪ ನೆಲ ಬಿಡಿ. ಇವ ನೆಲ ಬಿಡದೆ ಸತ್ತದ್ದು ನೋಡಿ, 100 ಅದೇ ಹೇಳಿ ನಾನು ಕೆಲವು ವಿಶ್ಲೇಷಣೆ, 100 ಜನ ಸತ್ತದ್ದು ನೋಡಿ ನೆಲ ಕೊಡದೆ. ಪಾಂಡವರಿಗೊಂದು ಬೇಡ, ಅರ್ಧ ಬೇಡ, ಚೂರು ಸಾಕಂದ್ರು. 5 ಮಹಾಕಂದಿ ವಾರಣಾವತಿ ಎಲ್ಲ ಕೇಳಿದ್ರು, ಕೊಡ್ಲಿಲ್ಲ ನೋಡು. ಅದಕ್ಕೆ ಹೇಳ್ತಾನೆ, ಚೂರು ಬೇಕಾದ್ರೆ ನೆಲ ಕೊಟ್ಟು ಕೈ ತೊಳಿ ಮಾರಾಯ, ಸುಲಭ ಆಗತ್ತೆ ಅಂತ. ನೀನು ಒಂದೊಮ್ಮೆ ತಗೊಳ್ದಾದ್ರೆ ನೆಲದಲ್ಲಿ ಆಗುದಿಲ್ಲ, ಬಂಗಾರ ಬೆಳ್ಳಿ ಕೊಡ್ಲಿಕ್ಕೆ ಅದನ್ನು ತಗೊಂತಾನೆ ನೀನು. ಹಾಗೆ ಆಗಲಿ. ಮತ್ತೆ ನಾವು ಹೋಗುವಾಗ ಕೇಳುವಾಗ ಶತ್ರುಗಳಲ್ಲಿ ಸಂಧಿ ಮಾಡ್ಲಿಕ್ಕೆ ಹೋಗುವಾಗ ಯಾರು ಅಂತ ನೋಡ್ಬೇಕು. ನಮಗೆ ಬಂಗಾರ ಬೆಳ್ಳಿ ಕೇಳು ಹೇಳಿದ ತಕ್ಷಣ ನಮ್ಮ ಶತ್ರು ಸಂಧಿಗೆ ಒಡಂಬಡುವವ ಕ್ಷೀಣಕೋಶದವನಾದ್ರೆ, ಬೊಕ್ಕಸ ಖಾಲಿ ಮಾಡಿಕೊಂಡವನಾದ್ರೆ ನಿಮ್ದಿದೆಂತದ್ದು ನಮೂನಿ. ಆದ್ರಿಂದ 2ನೇ ರೂಪ ಭೂಯಿತಂ ಅಮಿತ್ರಂ ಕ್ಷೀಣಕೋಶವತ್ ವಿಪರೀತ ನಗರಣೀಯ ಸ್ವಯಂ ಸಂಧಿ ವಿಶಾರದ. ಆದ್ರಿಂದ ನೆನಪಿಟ್ಟುಕೊಳ್ಬೇಕು, ಇಂತಹ ಸಂದರ್ಭದಲ್ಲಿ ನೆಲವನ್ನು ಕಬಳಿಸುವುದು ಒಳ್ಳೆಯದೇ. ಅಂತವರ ಹತ್ರ ನಾವು ಸಂಧಿ ವಿಗ್ರಹಕ್ಕೆ ಹೋಗಲೇಬಾರಬೇಕಾದ್ರೆ ಮತ್ತೊಂದಿನ ನೋಡುವ, ಅವನು ಪ್ರಬುದ್ಧನಾಗ್ಲಿ, ಗಟ್ಟಿಗನಾಗ್ಲಿ, ಸಂಪತ್ತು ಒಟ್ಟು ಮಾಡಲಿ, ಮತ್ತೆ ಹೋಗ ನಾವು ಜೋರಿದ್ದವರು. ಇದನ್ನೆಲ್ಲ ಸಂಧಿಯಲ್ಲಿ ನೋಡಿಕೊಳ್ಳಲಿಕ್ಕೆ ಬೇಕು, ವಿಗ್ರಹದಲ್ಲಿ ನೋಡಿಕೊಂಡು ಮಾಡಬೇಕು ವಾಸ್ತವವಾಗಿ. ಮತ್ತೆ ಸಂಧ್ಯರ್ಥಂ ರಾಜಪುತ್ರಂ ವಾ ಲಿಪ್ಸೇತ ಭರತರ್ಷಭ ಹಿಂದೆಲ್ಲ ಇತ್ತು. ಸಂಧಿ ಮಾಡ್ಲಿಕ್ಕೆ ಹೋದಾಗ ಅವರು ಜಾಮೀನು ಅನ್ನುವಂತೆ ಸಾಕ್ಷಿಭೂತನನ್ನಾಗಿ ಮಗನನ್ನೇ ರಾಜಕುಮಾರನನ್ನೇ ಕೇಳ್ತಿದ್ರು, ಕೊಡಬೇಕು, ಲಡಾಯಿ ಇಲ್ಲ, ನಿಮ್ಮ ರಾಜಕುಮಾರ ನಮ್ಮಲ್ಲಿದ್ದಾನೆ, ನೀವು ಯುದ್ಧ ಮಾಡಿದ್ರೆ ನಾವು ಅವನು ತಲೆ ಕತ್ತರಿಸ್ತೇವೆ ಅಂತ ಹೇಳಿಕೊಳ್ಳಾಗಿ ಕೊಡಬೇಕು. ನಾವಾದ್ರೆ ಇದು ಹೇಳುದು, ಅವನು ನಮಗೆ ಕೇಳುದಾದ್ರೆ ನಾವು ರಾಜಕುಮಾರನನ್ನೇ ಕೇಳಬೇಕು. ಯುದ್ಧದಲ್ಲಿ ನಾವು ಒಂದೊಮ್ಮೆ ಗೆಲ್ತೇವೆ ಅಂತಾದ್ರೆ, ಸೋಲು ಬರ್ತದೆ ಅಂತಾದ್ರೆ, ಸೋಲು ತಪ್ಪಿಸಬೇಕಾದ್ರೆ, ನಮಗೆ ಅವರು ಸಾಮಂತರಾಗಿ ಉಳಿತಾರೆ ಅಂತಾದ್ರೆ, ನಾವು ವಿನ್ ಆದ್ರೆ ನಾವು ಅವನ ಹತ್ರ ರಾಜಕುಮಾರನ ಕೊಡು ಹೇಳಬೇಕು. ಇಲ್ಲಿ ಬಾಗಿಲಾಕಿ ಇರುವುದು ಕೂತ್ಕೊಂಡು. ಎಷ್ಟೋ ರಾಜರಲ್ಲಿ ಎಷ್ಟೋ ಇತರ ರಾಜಕುಮಾರಗಳೆಲ್ಲ ಬಂದಿ ಆದದ್ದುಂಟು ಈ ರೀತಿಯಾಗಿ. ರಾಜಕುಮಾರನನ್ನೇ ಹೇಳ್ಕೊಂಡು ಬರುವುದೊಂದು ದೊಡ್ಡ ಸಂಗತಿ. ಕುಮಾರಿಯನ್ನಾಯ್ತಾನೆ ಬಿಡಿ, ಅದು ಅವನಿಗಾಗಿ. ಯಾಕೆ ಇನ್ನು ಮುಂದಕ್ಕೆ ಆ ರಾಜ್ಯದಲ್ಲಿ ರಾಜಕುಮಾರ ಇಲ್ಲ ಆದ್ರೆ ಇವನದ್ದೇ ಯಾರ ಸೊತ್ತಿಗೆ. ಜರಾಸಂಧ ಹಾಗೆ ಮಾಡಿದ್ದು, 20,800 ರಾಜಕುಮಾರರನ್ನು ಹಿಡಿದಿದ್ದಾನೆ. ಇನ್ನೊಂದು ಚೂರು ಹಿಡಿದು ಬಿಟ್ರೆ, 1,200 ಚಿಲ್ಲರೆ ಹಿಡಿದು ಬಿಟ್ರೆ ಮತ್ತವನವರನ್ನು ಕಡಿದು ಪಶುಪತಿ ಯಾಗ ಮಾಡ್ತಿದ್ದ, ರುದ್ರ ಯಾಗ ಮಾಡ್ತಿದ್ದ. ಈಗ ಅರಸೊತ್ತಿಯಲ್ಲಿ ಯಾರಿದ್ದಾರೆ, ಮುದುಕ ಅವ ಇರ್ತಾನೆ. ಅವ ಹೋದ ನಂತರ ಮಗ ಇಲ್ಲ, ಮಗ ಇಲ್ಲಿದ್ದಾನೆ ಜರಾಸಂಧನ ಸೈನ್ಯದಲ್ಲಿ, ಜರಾಸಂಧನ ಬಂದಿಯಾಗಿದ್ದಾನೆ. ಆದ್ರಿಂದ ಅದು ಜರಾಸಂಧನ ರಾಜ್ಯ ತನ್ನಷ್ಟಕ್ಕೆ ಧರ್ಮಕ್ಕೆ ಬಂದು ಹೋಗ್ತದೆ. ನೆಕ್ಸ್ಟ್ ಅವನೇ. ಅದು ನಾವು ಒಂದೊಮ್ಮೆ ಯಾರಾದ್ರೂ ಸೋತವರು ಸಿಕ್ಕಿದ್ದರೆ ನಮಗೆ ಬೇಕಾದಾಗೆ ನಾವು ಅವನ ರಾಜಮಕ್ಕಳನ್ನೇ ಕೇಳಿಕೊಂಡಿಡಬೇಕು. ನಾವೇ ಒಂದೊಮ್ಮೆ ಸೋಲುವವರು ಸಾಮಂತರು ಸಿಕ್ಕಿ ಬೀಳ್ತೇವೆ ಅಂತ ಆದ್ರೆ ನಾವೆಂತ ಕೊಡಬೇಕು ಅವರಿಗೆ? ನಾವು ನಮ್ಮ ಮಕ್ಕಳನ್ನು ಕೊಡೋದಂದ್ರೆ ನಮಗೆ ಅದು ನೀತಿ ಅಲ್ಲ. ಮತ್ತೆ ನಾವು ಹಾಗೆ ಮಾಡಬಾರದು ಅಂತಾನೆ. ವಿಪರೀತಂ ನಗರಣೀಯ ಸ್ವಯಂ ಸಂಧಿ ವಿಶಾರದ. ನಾವು ಹಾಗೆಲ್ಲ ಅದರಲ್ಲಿ ಮುಗಿಸಬಾರದು. ನಾವು ದುಡ್ಡು ಕೊಡ್ತೇವೆ, ಕೈ ತೊಳಿಬೇಕಾಗ. ಒಂದೊಮ್ಮೆ ಅನಿವಾರ್ಯದಲ್ಲಿ ರಾಜಪುತ್ರನ್ನೇ ಕೊಡ್ಲಿಕ್ಕೆ ಬಂದರೆ ಕೊಡುವುದೇ, ನಾವು ಉಳಿಬೇಕಲ್ಲ, ದೇಶ ಉಳಿಬೇಕಲ್ಲ. ಅದು ಹೇಳ್ತಾನೆ, ವಿಪರೀತೆ ಕೃತೆ ದೇಯ ಪುತ್ರ ಕಸ್ಯಾಂಚಿತಾಪತಿ. ಏನಾದ್ರೂ ತೊಂದರೆ ಬಂದಾಗ ಮಗನನ್ನೇ ಕೊಡುವುದರಲ್ಲಿ ತಪ್ಪಿಲ್ಲ. ಆದ್ರೆ ತಸ್ಯ ಪ್ರಮೋಷೆ ಯತ್ನಂಚ ಕುರ್ಯಾಹ ಸೋಪಾಯ ಮಂತ್ರವಿತ್. ಹೇಗಾದ್ರೂ ಮಾಡಿ ಮಗನನ್ನಲ್ಲಿಂದ ಎಗರಿಸಲಿಕ್ಕೆ, ತಪ್ಪಿಸಲಿಕ್ಕೆ, ಬಿಡುಗಡೆ ಆಗ್ಲಿಕ್ಕೆ ಬೇಕಾದ ಮಾರ್ಗವನ್ನು ನೋಡಿ. ಯುದ್ಧ ಅಂದ್ರೆ ಯುದ್ಧ ಅಂತ ಕೊನೆಗೆ ಹೇಳ್ತಾರೆ. ಬೇಕು ಯುದ್ಧ ಆದ್ರೆ ಯುದ್ಧ. ಅದು ಹೇಗೆ? ಪ್ರಕೃತಿನಾಂಚ ರಾಜೇಂದ್ರ ರಾಜ ದೀನಾನ್ ವಿಭಾವಯೇತ್. ರಾಜನಾದವನು ತನ್ನ ಪ್ರಜೆಗಳಿಗೂ ಪ್ರೀತಿ ಸಂಪಾದನೆ ಆಗುವಂತೆ ವರ್ತಿಸಬೇಕವನು. ಅವರು ಬಹಳಷ್ಟು ಬಡವರಿ ಇರಬಹುದು, ಏನಿಲ್ಲದವರು ಇರಬಹುದು, ಶ್ರಮವನ್ನೇ ದೇಶಕ್ಕೆ ಕೊಡದಿರುವವರು ಇರಬಹುದು. ಆದರೂ ಅವನನ್ನು ಗೌರವಿಸಬೇಕು ರಾಜ. ಅದು ಮುಖ್ಯ, ಅವನ ಕರ್ತವ್ಯ. ಕ್ರಮೇಣ ಯುಗವದ್ ಬುದ್ಧ್ವಾ ವ್ಯಸನಾನಾಂ ಬಲಾಬಲಂ ಪೀಡನಂ ಸ್ತಂಭನಂ ವಾಪೈ ಕೋಶಭಂಗಸ್ತತೆ ವಶ. ನಮಗೆ ಒಬ್ಬನನ್ನು ಹಿಂಸೆ ಮಾಡಲಿಕ್ಕೆ ಉಂಟಾದ್ರೆ, ಅವನನ್ನು ಯುದ್ಧ ಮಾಡದಂತೆ ಇನ್ನೇನು ಹಾರದಂತೆ ನಿಲ್ಲಿಸಬೇಕಾದ್ರೆ
ಅಥವಾ ಕೋಶವನ್ನೇ ದುಡ್ಡನ್ನೇ ಬೊಕ್ಕಸವನ್ನೇ ಕೊಳ್ಳೆ ಪಡಿಬೇಕಾದ್ರೆ ಚೆನ್ನಾಗಿ ನೆನಪಿಟ್ಟುಕೊಳ್ಳಬೇಕು ಹೇಗೆ ಮಾಡೋದು ಅಂತ. ಒಮ್ಮೆಲೆ ಹೋರಾಟ ಎಲ್ಲರೂ ಮಾಡೋದು ಇಲ್ಲ, ಬಿಟ್ಟು ಬಿಟ್ಟು ಹೋರಾಟ ಮಾಡೋದು. ಬೇರೆ ಬೇರೆ ತುಕುಡಿಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಮಾಡುವ ಮೂಲಕ ಅವರನ್ನು ಬಗ್ಗಿಸಲಿಕ್ಕೆ ಬೀಳಿಸಲಿಕ್ಕೆ ಬರ್ತದೆ. ಅದನ್ನ ಕ್ರಮೇಣ ಯುಗವದ್ ಬುದ್ಧ್ವ ವ್ಯಸನಾನಾಂ ಬಲಾಬಲ, ನಮ್ಮ ಕೈಯಲ್ಲಿ ಇರತಕ್ಕಂಥ ಮತ್ತೆ ಅವನಲ್ಲಿ ಇರತಕ್ಕಂತಹ ಬಲಾಬಲಗಳನ್ನು ಚೆನ್ನಾಗಿ ತಿಳ್ಕೊಂಡು ಒಮ್ಮೆಲೋ ಮತ್ತೆ ನೋಡಿಕೊಂಡು ಅವರನ್ನು ಪೀಡನಂವ ಸ್ತಂಭನಂವ ನಿಲ್ಲಿಸುವುದು, ಶತ್ರುಗಳನ್ನು ಬಾರದಂತೆ ನಮ್ಮ ಅಡಿಯಾಳನ್ನಾಗಿಸಿಕೊಳ್ಳುವುದು, ಅಥವಾ ಅದೊಂದು ದೇವಾಲಯ ಅಂತ ಹೇಳಿ ದೇವರು ಮಾತ್ರ ಬಿಡುವ. ಕೋಶಭಂಗವು ಮಾಡಲಿಕ್ಕೆ ಬರ್ತದೆ ಅಂತಾನೆ ಮತ್ತಿವ ಧೃತರಾಷ್ಟ್ರ ಹೇಳ್ತಾನೆ. ರಾಜರ ಸಂಪತ್ತನ್ನೇ ಲೂಟಿ ಮಾಡಲಿಕ್ಕೆ ಬರ್ತದೆ. ಗೋ ಸಂಪತ್ತು ಮಾಡಿದ್ದ ಹಾಗೆ ಅಲ್ವಾ ದುರ್ಯೋಧನಾದಿಗಳು ಮಾಡಿತ್ತು. ಕಾರ್ಯಂ ಯತ್ನೇನ ಶತ್ರುಣಾಂ ಸ್ವರಾಜ್ಯಂ ರಕ್ಷದಾಶ್ರಯಂ, ಇಷ್ಟಾಗಿಯೂ ತನ್ನ ದೇಶವನ್ನು ರಕ್ಷಣೆ ಮಾಡಿಕೊಂಡು ಮಾಡಬೇಕು. ಪರರಾಷ್ಟ್ರದ ಮೇಲಿನ ಮರ್ದನ ಪೀಡನ ಎಲ್ಲ ತಾನು ತನ್ನ ರಕ್ಷಣೆ ಮಾಡಿಕೊಳ್ಳದೆ ಮಾಡಿದ್ರೆ ಇನ್ನೊಬ್ಬ ರಾಜೀವನ ಮೇಲೆ ದೌಡೆತ್ತಿ ಬರಬೇಕು ಸುತ್ತಾಯ್ತು. ಇವಾಗ ಕಳ್ಕೊಂಡದ್ದು ತನ್ನವನ್ನು ಚೆನ್ನಾಗಿ ಮಾಡಿಕೊಂಡು ಇತರ ಮೇಲೆ ಮುಗಿ ಬೀಳಲಿಕ್ಕೆ. ಇಷ್ಟಾಗಿಯೂ ಸಿಕ್ಕಿಬಿದ್ದವ ಸಾಮಂತನಾದವ ಅವನನ್ನು ಹಿಂಸೆ ಮಾಡಬಾರದು. ಯಾಕೆ? ಅವನ ಪ್ರೀತಿ ಸಂಪಾದನೆ ಮಾಡಬೇಕು. ಹಿಂಸೆ ಮಾಡಿದ್ರೆ ಅವನು ನೆನಪಿಟ್ಟುಕೊಂಡು ಮತ್ತೆ ಇನ್ನೊಂದು ದೇಶದವರ ಸೇರಿ ಅವನ ಮೇಲೆ ಸೇಡು ತೀರಿಸಿಕೊಂಡು 10 ಪಡೆದ ನಮ್ಮನ್ನು 100 ಇಲ್ಲದಂತೆ ಮಾಡುತ್ತಾನೆ ಅವನು. ಆದ್ರಿಂದ ನಮಗೆ ಅಡಿಯಾಳಾಗಿ ಬಂದವನನ್ನು ಜಾಸ್ತಿ ಪ್ರೀತಿಸಿದ್ರೆ ಅವನು ಇನ್ನಷ್ಟು ನಮಗೆ ವಿನೀತನಾಗಿ ಇನ್ನೊಬ್ಬರನ್ನೆಲ್ಲ ಮಾತಾಡಿಸ್ತಾನೆ. ನಮ್ಮೊಟ್ಟಿಗೆ ಸಹಾಯಕ್ಕೆ ಬಂದು ಮಗದೊಬ್ಬನ ಬಗ್ಗಿಸ್ಲಿಕ್ಕೆ ಬರ್ತಾನೆ. ಇಲ್ಲಾದ್ರೆ ನೀವು ಇನ್ನೊಬ್ಬರನ್ನು ಬಗ್ಗಿಸ್ಲಿಕ್ಕೆ ಹೋದಾಗ ಒಳಗಿಂದ ಅವನ ಸಹಾಯಕ್ಕೆ ನಿಂತು ನಮ್ಮ ಮೇಲೆ ತನ್ನ ಸೇಡನ್ನು ತನ್ನ ಸೋಲನ್ನು ಪರಿಮಾರ್ಜನೆ ಮಾಡಿಕೊಳ್ಳುತ್ತಾನೆ. ಆದ್ರಿಂದ ಯಾವ ಕಾಲದಲ್ಲಿಯೂ ಅಡಿಯಾಳು ರಾಜರನ್ನು ಮೂದಲಿಸಬೇಡ, ಗೌರವಿಸುವವರನ್ನು ಹೇಳ್ತಾನೆ ಅವನು ಬಹಳ ಚೆನ್ನಾಗಿ. ಕಾರ್ಯಂ ಯತ್ನೇನ ಇದು ಹೇಳಿದಾಗೆ ನಚ ಹಿಂಸ್ಯ ಅಭ್ಯುಪಗತಃ ಸಾಮಂತಃ ವಿಜಗೀಶವ. ಸಾಮಂತಃ ಪೃಥ್ವಿ ವಿಶೇಷವಾಗಿ ವೃದ್ಧಿಮಿಚ್ಛತ. ಈ ನಮ್ಮ ಕೋಶವನ್ನು ಅಥವಾ ನಮ್ಮ ಏಳಿಗೆಯನ್ನು ನಾವು ಬಯಸುವುದಾದರೆ ಸಾಮಂತರಿಗೆ ಯಾವತ್ತೂ ಹಿಂಸೆ ಮಾಡಬಾರದು. ಅವರನ್ನು ಬದುಕಲಿಕ್ಕೆ ಬಿಡಬೇಕು. ನಮ್ಮ ಹೆಸರು ಹೇಳಿ ಖುಷಿಯಲ್ಲಿ ನಮ್ಮನ್ನು ಅವರು ಉಳಿಸ್ತಾರೆ. ಹಾಗಾಗಿ ಯಾರ ರಾಜರನ್ನು ಹಿಡಿದವರನ್ನು ಹಿಂಸಿಸಬೇಡ ಅಂತ ಮುಖ್ಯವಾಗಿ. ಕೌಂತೆಯ ತದ್ದಿತಂ ತೇ ಸ್ಯಾತ್ ಪೃಥ್ವೀಂ ವಿಜಿಗೀಷವ. ಪೃಥ್ವೀಂ ವಿಜಿಗೀಷತಃ, ನೀನೀಗ ನೆಲವನ್ನು ಗೆಲ್ಲಿಕ್ಕೆ ಹೊರಟವ, ಊರು ಬೆಳೆಸಲಿಕ್ಕೆ ಹೊರಟವ. ಆಗ ಸಾಮಂತರನ್ನು ಕರ್ಕೊಂಡು ಹೋಗ್ಬೇಕು ಹೋರಾಟಕ್ಕೆ. ನೀವು ಅವರನ್ನು ಹಿಂಸೆ ಮಾಡಿ ಅವರಿಗೆ ಬಡಿದು ಅನ್ಯಾಯ ಮಾಡಿದ್ರೆ ಅವರಿಗೆ ಮಾನಸಿಕವಾಗಿ ಜರ್ಜರಿತರಾದ್ರೆ ನಿಮ್ಮ ಜೊತೆಯಲ್ಲಿ ಅವರು ಸೇರುವುದಿಲ್ಲ. ಆದ್ರಿಂದ ಎಸ್ಟಾಬ್ಲಿಷ್ ಅಂದ್ರೆ ಒಂದ್ ಸರ್ತಿ ಪಕ್ಕದ ರಾಜನನ್ನು ಸೇರಿಸಿಕೊಂಡ್ರೆ ಅವನನ್ನು ಕರ್ಕೊಂಡು ಇನ್ನೊಂದು ಪಕ್ಕಕ್ಕೆ ರಾಜ್ಯಕ್ಕೆ ಹೋಗಿಸ. ಹೀಗೆ ಸುಮಾರು ಜನ ಸೇರಿಕೊಂಡು ರಾಜರು ಮುತ್ತಿಗೆ ಹಾಕಿ ಶುರು ಮಾಡಿದ್ರೆ ದೊಡ್ಡ ದೊಡ್ಡ ರಾಜ್ಯವನ್ನೇ ನುಂಗ್ಲಿಕ್ಕೆ ಆಗ್ತದೆ. ಅದೇ ನಾವು ಸಿಕ್ಕಿದ ಸಾಮಂತರನ್ನು ಬಡಿದು ಹೊರಗಾಕಿ ಅವರನ್ನು ಬಂದಿ ಮಾಡಿ ಬಿಟ್ರೆ ಅವರಿಗೆ ಹಿಂಸೆಯಿಂದ ನಮ್ಮೊಟ್ಟಿಗೆ ಬರುವುದಿಲ್ಲ. ನಮಗೊಂದು ದೊಡ್ಡದ್ದನ್ನು 10 ಕಡೆಯಿಂದ ಮುತ್ತಿಗೆ ಹಾಕಿ ವಿನ್ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ತುಕುಡಿಯಿಂದ. ಅದು ಎಲ್ಲರೂ ಸೇರಿದ್ರು ಆಗ್ಬೇಕು. ಆಗ 4ನೇ ಸಾಮಂತ ಬಾಯಿ ಮುಚ್ಚಿ ಕೈ ಹತ್ತಿರ ಬರ್ತಾನೆ. ಯಾಕೆಂದ್ರೆ ಇವರೆಲ್ಲ ಒಟ್ಟಾಗಿದ್ದಾರಲ್ಲ, ಇನ್ನು ನಾನು ಸೇರುತ್ತೇನೆ ಅಂತ. ಆದ್ರಿಂದ ಸಾಮಂತ ರಾಜರನ್ನು ಚೆನ್ನಾಗಿ ನೋಡಿಕೋ ಎನ್ನುವುದು ಮುಖ್ಯ. ನಿನ್ನ ಹಿತಕ್ಕಾಗಿ, ನಿನ್ನ ರಾಜ್ಯದ ಎಸ್ಟಾಬ್ಲಿಷ್ಮೆಂಟಿಗಾಗಿ. ಮತ್ತೆ ನೀನು ಯಾವತ್ತು ಒಳ್ಳೆಯವನ ಕೆಟ್ಟವನಂತ ನೀನು ನೋಡಿಕೊಳ್ಬೇಕು. ಇದು ಮಧ್ಯೆಯಲ್ಲಿ ಮಾತಾಡ್ತಾ ಹೇಳಿಕೊಂಡು ಹೋಗ್ತಾನೆ ಧೃತರಾಷ್ಟ್ರ. ಸಾಧು ಸಂಗ್ರಹಣಾಚೈವ ಪಾಪ ನಿಗ್ರಹಣಾತತ. ನಿನ್ನಲ್ಲಿದ್ದ ಕೆಟ್ಟದ್ದನ್ನು ನೀನು ಹೊರಗಾಕು. ಸಾಮಂತರನ್ನು ಬಡಿಯುವುದಾಗಲಿ ಇದ್ರೆ, ಅಮಾತ್ಯರನ್ನು ಮಾತಾಡಿಸದೇ ಇರುವುದಂತೆಲ್ಲ ಇದ್ರೆ, ಮಂತ್ರಿಗಳಿಗೆಲ್ಲ ಅವಕಾಶ ಕೊಡೋದೇ ಇಲ್ಲ, ಅಂಥದ್ದೆಲ್ಲಿದ್ದ ಸರಿ ಮಾಡಿಕೊಳ್ಳಿಕ್ಕುಂಟು. ನೀನು ನಿನ್ನ ಒಳಗಿರತಕ್ಕಂಥ ಪಾಪವನ್ನು, ಕೆಟ್ಟದ್ದನ್ನು, ಪಾಪಿಯನ್ನು ನಿಗ್ರಹ ಮಾಡಿಕೋ. ಜೊತೆಯಲ್ಲಿ ಒಳ್ಳೆಯದನ್ನು ಸಂಪಾದನೆ ಮಾಡು. ಒಳ್ಳೆಯವರ ಜೊತೆಯಲ್ಲಿ ಸೇರಿಕೋ ನೀನು. ಇದರಿಂದ ಆತ್ಮಸಾತ್ ಕರಣೇ ನಿತ್ಯಂ ಪಾಲನಾನಿ ಗೃಹೇ ತತಃ. ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೊಳ್ಳಿಕ್ಕಾಗ್ತದೆ. ಎಲ್ಲರನ್ನು ನಿನ್ನ ವಶ ಮಾಡಿಕೊಳ್ಳಿಕ್ಕಾಗ್ತದೆ. ಮುಖ್ಯ ನಿನ್ನಲ್ಲಿರತಕ್ಕಂಥ ಕೆಟ್ಟದ್ದನ್ನು ನೀನು ಕಂಟ್ರೋಲ್ ಮಾಡಿದ್ರೆ, ಒಳ್ಳೆಯದನ್ನು ನೀನು ಎಸ್ಟಾಬ್ಲಿಷ್ ಮಾಡಿ ಒಳ್ಳೆಯವರನ್ನು ಸೇರಿಸಿಕೊಂಡ್ರೆ ನಿನ್ನ ಕೆಲಸ ಏನಾಗುತ್ತೆ ಅಂದ್ರೆ ತನ್ನಷ್ಟಕ್ಕೆ ಅದು ಮೆರಿತದೆ. ಎಲ್ಲರೂ ನಿನ್ನ ಬಳಿಗೆ ಸೇರಿಬಿಡ್ತಾರೆ. ಹಾಗಾಗಿ ಎಲ್ಲರನ್ನು ನಿನ್ನ ಕೈಯಲ್ಲಿ ಸೇರಿಸಿಕೊಂಡು ಅವರ ರಕ್ಷಣೆ ಮಾಡಲಿಕ್ಕೋಸ್ಕರ ನೀನು
ಒಳ್ಳೆಯವರನ್ನು ಒಟ್ಟು ಮಾಡಿಕೋ, ಕೆಟ್ಟವರನ್ನು ದೂರ ಮಾಡು. ಹೊರಗಿನಿಂದಲೂ ಇದು ನಿನ್ನಲ್ಲಿ ಮಾತ್ರ ಅಲ್ಲ, ನಿನಗೆ ಆಗದವರು ಕೆಟ್ಟವರು ಅಂತ ಕಂಡ್ರೆ ದೂರ ಇಡು. ಒಳ್ಳೆಯವರಿದ್ರೆ ಅವರ ಹತ್ತಿರ ಅಂತ, ಅವರನ್ನು ಹತ್ತಿರ ತರೋದ್ರಿಂದ ಒಳ್ಳೆಯವರು ನಿನ್ನ ಕೈವಶ ಆದರೆ, ಒಳ್ಳೆಯದು ಲೋಕದಲ್ಲಿ ಹೆಚ್ಚು ಹರಡಿದರೆ ಕೆಟ್ಟವರನ್ನು ತನ್ನಷ್ಟಕ್ಕೆ ಬಡಿಲಿಕ್ಕೆ ಆಗ್ತದೆ. ಮತ್ತೆ ಈ ಸಂಧಿಯ ಕಥೆಯಲ್ಲಿ ನಾವು ಬಲಿಷ್ಠರ ಜೊತೆಯಲ್ಲಿ ಯಾವತ್ತೂ ಹೋರಾಟಕ್ಕೆ ಇಳಿಬಾರದು, ಅವರನ್ನು ಕೆದಕಬಾರದು. ದುರ್ಬಲಾಶ್ಚೈವ ಸತತಂ ನಾವಷ್ಟಭ್ಯ ಬಲಿಯಸ. ಒಬ್ಬ ಸಮರ್ಥನಾದವನ ಜೊತೆಯಲ್ಲಿ ನಾವು ದುರ್ಬಲರಾಗಿದ್ರೆ ಕೆದಕ್ಲಿಕ್ಕೆ ಎಲ್ಲ ಗಲಾಟೆ ಮಾಡಲಿಕ್ಕೆ ಹೋಗಬಾರದು, ಅದು ತಮ್ಮಷ್ಟಕ್ಕೆ ಬಿದ್ದು ಹೋಗ್ತದೆ. ತಿಷ್ಠೇತ ರಾಜ ಶಾರ್ದೂಲ ವೈತಸಿ ವೃತ್ತಿಮಾಸ್ಥಿತ. ಅದಕ್ಕೊಂದು ದೃಷ್ಟಾಂತ ಹೇಳುತ್ತಾನೆ ಧೃತರಾಷ್ಟ್ರ. ಅದಕ್ಕೆ ವೃತ್ತಿ ಹೆಸರು ವೈತಸಿ ವೃತ್ತಿ, ಹುಲ್ಲು ವೃತ್ತ ಅಂತ ಅರ್ಥ. ಹುಲ್ಲು ವ್ರತ, ಹುಲ್ಲು ವ್ರತ ಅಂದ್ರೆ ನಾನು ಹೇಳಿದ ತಕ್ಷಣ ಹೋಗಿ ತಿನ್ಲಿಕ್ಕೆ ಶುರು ಮಾಡೋದಲ್ಲ. ಹುಲ್ಲು ವ್ರತ ಹೇಳಿದ್ದಾನೆ ಆಚಾರ್ಯರು, ಅದು ದಿನಕ್ಕೊಂದು ಕಟ್ಟ ಹುಲ್ಲು ತಿನ್ನುವುದು ದನದ ಹಾಗೆ ಅಂತ. ಹುಲ್ಲು ವ್ರತ, ಹುಲ್ಲು ಕಡ್ಡಿ ವ್ರತ ಅಂದ್ರೆ ಆಗಲ್ಲ ರೀ. ಈಗ ನೆಲದಲ್ಲಿ, ಸಮುದ್ರದ ಅಥವಾ ನದಿಯ ಬಡದಲ್ಲಿ ಅನೇಕ ಗಿಡಗಳಿರ್ತಾವೆ ಸಣ್ಣ ಸಣ್ಣದು, ಅದಕ್ಕೆ ಹುಲ್ಲು ಅಂತ ಹೇಳ್ತೇವೆ ನಾವು. ಹುಲ್ಲು ಒಂದು ಇಟ್ಕೊಳ್ಳಿ. ಈಗ ಅಷ್ಟು ದೊಡ್ಡ ಬೊಳ್ಳ ಬಂದು ನೀರಿನ ಪ್ರತಾಪ ಬಂದು ಹುಲ್ಲು ಬೆಳೆದದ್ದು ಓಡ್ತದ? ಇಲ್ಲ. ಪ್ರವಾಹ ತಗ್ಗಿದ ನಂತರ ಹುಲ್ಲು ಇರ್ತದೆ. ಅದು ಯಾಕೆ ಆಯ್ತು ಕೇಳಿದ್ರೆ, ಹುಲ್ಲು ಅದು ಸಣ್ಣ ಗಿಡ ತಗ್ಗಿ ಬಗ್ಗಿ ಮಂಡೆ ಹಾಕಿ ಕೂತಿದೆ, ಅದೇ ನೀರು ಎಷ್ಟು ಜೋರು ಬಂದದ್ದು ಹೋಗಿದೆ. ಅದೇ ಮರ ಉಂಟಲ್ಲ, ದೊಡ್ಡ ಮರ ಗಟ್ಟಿ ಹೀಗೆ ಮಂಡೆ ಮೇಲೆ ಮಾಡಿ ಕೂತಿದೆ, ಆ ನದಿ ಮೇಲೆ ಬಂದದ್ದು ಬಡಕ್ ಅದನ್ನು ಬೀಳಿಸಿಕೊಂಡು ಹೇಳ್ಕೊಂಡು ಹೋಗಿದೆ. ನೋಡಿ, ದೊಡ್ಡ ಮರ ಇಲ್ಲ ಆಗಿದೆ. ನದಿ ಬೆಳೆದಾಗ ಬಂದಾಗ ಅದು ತನ್ನ ತಾನವನ್ನು ಬದಲಿಸಿಕೊಂಡು ಒಂದೊಮ್ಮೆ ಮೈ ಮಾರುತ್ತಾಗ. ಅದೇ ಸಣ್ಣದು ನೋಡಿ, ಅಲ್ಲೇ ಕೈ ಮುಗಿದು ಬಗ್ಗಿದ್ರಿಂದ ಅದು ಉಳಿದೋಗಿದೆ. ಅದನ್ನ ತಗ್ಗಿ ಬಗ್ಗಿ ನಡೆಯುವೆ. ಬಲಾತ್ಕಾರನು ಬಲಾಢ್ಯನು ಬಲಿಷ್ಠನು ಎದುರು ಬಂದರೆ ಅವನ ಜೊತೆಯಲ್ಲಿ ನೀನು ಹೋರಾಟಕ್ಕೆ ಅವನನ್ನು ಎಳಿಲಿಕ್ಕೆ ಹೋಗಬೇಡ. ಇದು ಮೊದಲು ಮಾಡಬೇಕಾದ. ನಾವಾಗ ಹುಲ್ಲಿನ ವ್ರತವನ್ನು ಆಚರಿಸಬೇಕು. ಯದ್ಯೇವಮಪಿ ಆಯಾಚ್ಛ ಬಲವಾನ್ ದುರ್ಬಲನ್ ನೃಪ ಸಾಮಾಭಿಹಿ ಉಪಾಯೈಹಿ ತಂ ಕ್ರಮೇಣ ವಿನಿವರ್ತೈ. ಒಂದೊಮ್ಮೆ ಹೋಗದೆ ಅನಿವಾರ್ಯ ಆಗಿಬಿಟ್ರೆ ಯುದ್ಧ ಮಾಡಬೇಡ ಯಾರತ್ರವೂ. ಅದನ್ನು ಆದಷ್ಟು ಪೋಸ್ಟ್ ಮಾಡು, ಮುಂದೆ ಮಾಡಲಿಕ್ಕೆ ನೋಡು. ಹೇಗೆ ಕೇಳಿದ್ರೆ ಏನಾದರೂ ಒಂದು ಮಾಡು ಅಂತ ಅವನಿಗೆ ಸಮಾಧಾನದಲ್ಲಿ ಹೇಳುವುದು. ಒಪ್ಪಲಿಲ್ಲ, ದ್ವೈಧಿ ಭಾವ ಇಲ್ಲ, ಅವನಿಗೆ ಬೇಕಾದ್ರೆ ದಾನ ಒಂದಿಷ್ಟು ಕೊಡ್ತೇನೆ, ನೆಲ ಕೊಡ್ತೇನೆ, ದುಡ್ಡು ಕೊಡ್ತೇನೆ, ಮಾರೆ ಯುದ್ಧಕ್ಕೆ ಬರಬೇಡ, ನಿಲ್ಲಿಸು. ಏನಾದ್ರೂ ಒಂದು ರೀತಿಯಿಂದ ಅವನು ನಮಗೆ ಬರದಂತೆ, ನಾವು ಬದುಕುವಂತೆ, ಬಲಿಷ್ಠನಿಂದ ನಮಗೆ ಅನಾಹುತ ಆಗದಂತೆ ನೋಡ್ಬೇಕು. ಕೋಶೇನ ಪೌರೈಹಿ ದಂಡೇನ, ಬೇಕಾದ್ರೆ ದುಡ್ಡು ಕೊಡ್ತೇನೆ ಅಂತ ಹೇಳು, ಹೆಣ್ಮಕ್ಕಳನ್ನು ಕಳಿಸ್ತೇನೆ ಹೇಳು, ಪಟ್ಟಣದವರನ್ನು ಕೆಲಸಕ್ಕೆ ಇಡ್ತೇನೆ ಅಂತ ಹೇಳಬೇಕಾದ್ರೆ ಇನ್ನೇನೋ ರೀತಿಯಿಂದಲಾಗ ನೀನು ಮಾಡು. ಅವನಿಗೇನು ಇಷ್ಟ, ಏಚಾಸ್ಯ ಪ್ರಿಯಕಾರಿಣ, ನಿನ್ನ ಮೇಲೆ ಪ್ರಭಾವವನ್ನು ತೋರಿಸಿದ ಬಲಾಢ್ಯನು ಏನು ಬಯಸ್ತಾನೆ ಅದನ್ನು ಮಾಡಿ ನೀನು ದುರ್ಬಲನಾದವನು ಬದುಕಿಸಿಕೊಳ್ಳಿಕ್ಕೆ ಪ್ರಜೆಗಳನ್ನು ನೋಡು. ಕೊನೆಗೆ ಆಗುವುದೇ ಇಲ್ಲ ಆದ್ರೆ ಮತ್ತೆ ಈ ಹೋರಾಟ ಯಾರಿಗೆ ನೀವು ಕೇಳಬಹುದು. ಅದಕ್ಕೆ ಹೇಳು, ಆಗುವುದೇ ಇಲ್ಲ ಆದ್ರೆ ಕ್ರಮೇಣಾನೇನ ಮೋಕ್ಷ ಸ್ಯಾತ್ ಶರೀರಂ ಪ್ರತಿ ಕೇವಲಂ. ಆಗದೆ ಹೋದ್ರೆ ನೀನೇ ಹೋರಾಟಕ್ಕೆ ಹೋಗುವುದು, ಶತ್ರುಗಳ ಜೊತೆಯಲ್ಲಿ ನಿನ್ನ ತುಕಡಿಗಳಿಂದ ಹೋರಾಟ ನಡೆಸುವುದು ಅಲ್ಲ ಮಾರೆ. ನೋಡಿ, ಅವ ಬಲಿಷ್ಠ ಅಂತೀರಿ, ನಾನು ದುರ್ಬಲ ಅಂತೀರಿ, ಅವನನ್ನು ದಮ್ಮೆಯಾಕಿ ಹೋಗಿ ಹೇಳ್ತೀರಿ. ಕೇಳಲಿಲ್ಲ ಅಂದ್ರೆ ದುಡ್ಡು ಕೊಟ್ಟು ನೋಡಿ ಹೇಳ್ತೀರಿ ಅಲ್ಲಿ ಅವನಿಗೆ. ಈಗ ದುಡ್ಡು ಕೊಟ್ಟ ದಮ್ಮೆ ಹಾಕಿ ಅದು ಕೇಳಲಿಲ್ಲ, ಇನ್ನೇನ್ ಮಾಡೋದು? ಹೋರಾಟ ಮಾಡಿ ಹೇಳಿದ್ರಿ, ಹೋರಾಟ ಮಾಡಿ ನಾವು ಸತ್ತೇ ಹೋಗ್ತೇವೆ ಹೋಗಿ ಅಂದ ಧೃತರಾಷ್ಟ್ರ. ಆಯ್ತಾ, ಸಾಯಿಲಿ ಅಂದ. ಪ್ರಬಲನ ಜೊತೆಯಲ್ಲಿ ದುರ್ಬಲನು ಒಂದೊಮ್ಮೆ ಅವನಾಗಿ ಹೋರಾಟಕ್ಕೆ ಬಂದಾಗ ಬೇರೆ ಆಯ್ಕೆಯೇ ಇಲ್ಲದೆ ಇದ್ರೆ, ನೆಲ ಕೊಟ್ಟರು ಇಲ್ಲ, ದುಡ್ಡು ಕೊಟ್ಟರು ಇಲ್ಲ, ಜಾನವದರು ಸೇವಕರಾದ್ರೂ ಇಲ್ಲ, ಏನಿಲ್ಲ, ಮಾಡಿಯೇ ಸಿದ್ಧ ಅಂದ್ರೆ ಅವನ ಕೈಲಿ ನೀವು ಸಾಯುವುದೇ ಒಳ್ಳೆಯದು ಅಂದ. ಯಾಕೆಂದ್ರೆ ಶರೀರಂ ಪ್ರತಿ ಕೇವಲ ಮೋಕ್ಷಸ್ಯ. ಮೋಕ್ಷ ಅಂದ್ರೆ ಎಂತದ್ದು? ದೇಹ ಬಿಟ್ಟು ಹೋಗುದಲ್ವಾ? ಮನುಷ್ಯ ಜೀವ ಸಾಯ್ತಾನ? ನೋಡಿ ಇವನು ವೇದಾಂತ. ಜೀವ ಎಂದು ಸಾಯುವುದಿಲ್ಲ. ಅದು ಕೃಷ್ಣ ಅರ್ಜುನನಿಗೆ ಹೇಳಿದ್ದ, ನೀನ್ ಯಾಕೆ ಅಳುವುದಯ್ಯ ಕೇಳಿದ್ರೆ, ಭೀಷ್ಮ ದ್ರೋಣ ಕೃಪ ಎಲ್ಲ ಸಾಯ್ತಾರೆ, ಮತ್ತೆ ಅವರು ಸಾಯದೇ ಇರ್ತಾರ? ಹೇಗಾದ್ರೂ ಹೋಗ್ತಾರಲ್ಲ. ನೀನ್ ಯಾರಿಗೆ ಹೇಳುವುದು ಗೊತ್ತಾಗ್ತಾ ಇಲ್ಲ ಭೀಷ್ಮನಿಗ. ಅದು ದೇಹ ಇಲ್ಲೇ ಉಂಟಲ್ಲ, ಅವು ಹೋದ್ರೂ ಅಲ್ಲೇ ಇರ್ತದಲ್ಲ, ಅದನ್ನೇ ಇಷ್ಟಪಟ್ಟು ನೀನು ಅದು ಒಟ್ಟಿಗೆ ಇರಬೇಕು. ಈಗ ಒಟ್ಟಿಗೆ ಇದ್ದವರೇ ಎಲ್ಲದೇ ಇರುವವರು. ಆದ್ರಿಂದ ಈಗ ಬಹಳ ಚೆನ್ನಾಗಿ ಹೇಳುತ್ತಾನೆ
ಧೃತರಾಷ್ಟ್ರ, ಆದಷ್ಟು ನೀನು ತಪ್ಪಿಸಲು ನೋಡು, ಕೈಲಾಗದೇ ಇದ್ರೆ ಕೊನೆಗೆ ನಿನ್ನ ಚತುರಾಂಗ ಸೈನ್ಯವನ್ನು ತಗೊಂಡೋಗಿ ಹೋರಾಟ ಕೊಡು. ಸೋಲ್ತೀರಾ ಸೋಲ್ಲಿ, ಸಾಯ್ತೀರಾ ಸಾಯಿರಿ, ಅಲ್ಲಿಗೆ ಮುಗಿಯಿತು ಅಂತ ಆಯ್ತಾ ಇಲ್ಲ. ಈ ಶರೀರ ಒಂದು ಶಾಶ್ವತ ಏನಲ್ಲ. ಹೀಗಾಗಿ ಹೋರಾಟದ ವಿಷಯದಲ್ಲಿಯೂ ಸಂಧಿ ಮುಂತಾದ ವಿಷಯದಲ್ಲಿಯೂ ಧರ್ಮರಾಜ ಅನೇಕ ಆಯಾಮಗಳಲ್ಲಿ ಮಾತಾಡಿದ್ದಾರೆ. ಇನ್ನಷ್ಟು ರಾಜನೀತಿ, ಇದೆಲ್ಲ ರಾಜನೀತಿಗಳು ಕೆಲವೊಮ್ಮೆ ಕೇಳುವಾಗ ನಮಗೆ ಬಹಳ ಕಷ್ಟ ಅನಿಸ್ತದೆ. ಮತ್ತೆ ಅಷ್ಟೇ ಅಲ್ಲ, ತುಂಬಾ ಎಂತದಕ್ಕಿದು ಅಂತ ಇವತ್ತು ನಮಗೆ. ಆದ್ರೆ ಇವತ್ತು ಇರತಕ್ಕ ರಾಜನೀತಿಗಳಲ್ಲಿ ಎಷ್ಟೆಲ್ಲ ಹೆಚ್ಚು ಕಡಿಮೆ ಬದಲಾವಣೆಗಳು ಉಂಟು, ಪ್ಯಾರಲರ್ ಆಗಿ ಚಿಂತನೆ ಮಾಡಲಿಕ್ಕೆ ಬರ್ತದೆ ಅಂತ ನೋಡುವುದು ತಪ್ಪಿಲ್ಲ. ಆ ಲೆವೆಲ್ ಅಲ್ಲಿ ಧೃತರಾಷ್ಟ್ರ ನೋಡಿದ್ದೇನುವುದು ಅರ್ಥ ಆಗುತ್ತೆ, ಧರ್ಮರಾಜನಿಗೆ ಕೊಡ್ತಾ ಇದ್ದಾನೆ. ಆದ್ರೆ ಇನ್ನು ಕೆಲವು ಅವನ ಸೊಲ್ಲುಗಳನ್ನು ನಾವು ಕೇಳಿ ಮತ್ತೆ ಅವನನ್ನು ಕಾಡಿ ಹೋಗ್ಲಿಕ್ಕೆ ಬಿಡುವ. ಧೃತರಾಷ್ಟ್ರನಿಗೆ ಇನ್ನೇನು ಹೇಳಲಿಕ್ಕಿತ್ತು, ಧರ್ಮರಾಜ ಇನ್ನೇನು ಕೇಳಲಿಕ್ಕಿತ್ತು ಎನ್ನುವುದನ್ನು ಮತ್ತೆ ಸೇರಿದಾಗ ಕೇಳುವ. ವಂದನೆಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.